ನಾನು ಹೇಳೋದು ಪೆಟ್ಸ್ ನೀವು ಸುಮ್ಮನೆ ಒಂದು ಹಾಬಿ ಅಥವಾ ಕ್ರೇಜಿಗೋಸ್ಕರ ಸಾಕೋದಾದ್ರೆ ದಯವಿಟ್ಟು ಸಾಕ್ಲಿಕ್ಕೆ ಹೋಗ್ಬಾರ್ದು. ಯಾರು ನನ್ನ ಅಡ್ವೈಸ್ ಟು ದಿ ಪೆಟ್ ಪೇರೆಂಟ್ಸ್, ನಾನು ನನ್ನೊಂದು ಪ್ರತಿಷ್ಠೆಗೋಸ್ಕರ ನಾನು ಸಾಕ್ತೇನೆ ಅಂತಂದ್ರೆ ದಯವಿಟ್ಟು ಸಾಕ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಡಾಗ್ಸಿಗೆ ಏನಂದ್ರೆ ನೀವೇ ಎಲ್ಲ ಸರ್ವಸ್ವ, ನೀವೇ ದೇವರು. ಪ್ರಾಣಿಗಳ ಜೊತೆ ಆಟ ಆಡ್ಬೇಕಾದ್ರೆ ಗಾಯ ಆಗೋದು, ಪರ್ಚೋದು ಎಲ್ಲ ಸಾಮಾನ್ಯ. ಅವುಗಳು ಬೇಕು ಅಂತ ಮಾಡೋದಿಲ್ಲ, ಏನೋ ಆಕ್ಸಿಡೆಂಟಲ್ ಅದಾಗಿ ಹೋಗುತ್ತೆ. ಸ್ಕ್ರಾಚಸ್ಗೆ ನೀಡ್ ನಾಟ್ ವರಿ. ಓಕೆ, ಎಸ್ಪೆಷಲಿ ಕ್ಯಾಟ್ ಸ್ಕ್ರಾಚಸ್ ಆರ್ ವೆರಿ ವೆರಿ ಕಾಮನ್ ಕ್ಯಾಟ್ ಓನರ್. ಓಕೆ. ಇನ್ನು ಮಕ್ಕಳಿದ್ದ ಮನೆಯಲ್ಲೂ ಕೂಡ ಪೆಟ್ಸ್ ಅನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ. ಕೆಲವೊಂದು ಮನೇಲಿ ಮಗು ಆಗ್ತಿದ್ದಂಗೆ ಅದನ್ನ ಊರ್ ಬಿಟ್ಟೆ ಕಳಿಸ್ಬಿಡ್ತಾರೆ ನಾಯಿನ, ಆಯ್ತಾ, ಹೇರ್ ಶೆಡ್ಡಿಂಗ್ ಆಗುತ್ತೆ, ಮಗುಗೆ ಇನ್ಫೆಕ್ಷನ್ ಆಗುತ್ತೆ ಅಂತ. ಹೌದಾ? ಪ್ರಾಣಿಗೂ ಮಕ್ಕಳಿಗಳಿಗೂ ಆಗ್ಬರಲ್ವಾ? ಪೆಟ್ ಈಸ್ ಅ ಪರ್ಫೆಕ್ಟ್ ಫ್ಯಾಮಿಲಿ ಮೆಂಬರ್ ನಾವು. ಹೌದು. ಬಟ್ ಸ್ಟಿಲ್ ದೇರ್ ಆರ್ ಸಮ್ ಪೀಪಲ್ ಮಕ್ಕಳಿದ್ ಮನೆ ಸಾಕ್ಬಾರ್ದು, ಈ ಥರ ಎಲ್ಲ ಮಿಸ್ಬಿಲೀಫ್ ಇದೆ. ಅವ್ರ ಹೆಸರು ನೆನ್ಪು ಮಾಡ್ಕೊಂಡ್ರೆ ಕೋಪ ಬರುತ್ತೆ. XYZ ಡಾಕ್ಟರ್ ಏನು ಹೇಳಿದ್ರು, ಇದಾಗೋದಿಲ್ಲ, ಇಂಜೆಕ್ಷನ್ ಕೊಟ್ಟು ಸಾಯಿಸ್ಬಿಡಿ ನಾಯಿನ ಅಂತ ಹೇಳಿಬಿಟ್ರು. ಆದರೆ ತುಂಬ ಬೇಜಾರಾಗುತ್ತೆ ನಮಗೆ ಪೆಟ್ ಓನರ್ಸಿಗೆ ಆ ಥರ ಮಾತು ಹೇಳಿದಾಗ. ನಾಯಿಗೆ ವೆಜಿಟೇರಿಯನ್ ಫುಡ್ ತಿಂದು ಬದುಕ್ಬೋದಾ, ಅಥವಾ ಅದಕ್ಕೆ ಏನು ಬೇಕು? A dog can be a vegetarian, but a cat cannot be a vegetarian. ಮನೇಲಿ ಒಂದು ಬೇಕಿತ್ತೈತೆ, ಸಂಡೇ ಪಕ್ಕದ ಮನೆಗೆ ಹೋಗಿ ಕೂತ್ಕೊಳ್ತಾ ಇತ್ತು. ಯಾಕಂದ್ರೆ ಸಂಡೇ ಚಿಕನ್ ಅಲ್ಲಿ ಮಾಡ್ತಾರೆ, ನಾವು ಪ್ಯೂರ್ ವೆಜಿಟೇರಿಯನ್. ಅದಕ್ಕೆ Go for adoption of a indie dog anta. There are n number of dogs who need home. It is not that a indie dog will not give you love. It gives more love than any breed ಅಥವಾ equivalent to any other breed. ಕರೆಕ್ಟ್. ಸೊ ಎಲ್ರಿಗೂ ನಮಸ್ಕಾರ. ಶ್ರುತಿ ಲಹರಿ ಪಾಡ್ಕಾಸ್ಟ್ ಸಂಚಿಕೆಗೆ ಸ್ವಾಗತ. ನನ್ನ ಜೊತೆ ಇವತ್ತು ಜಾಯಿನ್ ಆಗಿದ್ದಾಳೆ ಜಿಪ್ಪಿ ಕೂಡ. ಯಾಕಂದ್ರೆ ಇವತ್ತು ನಾವು ಮಾಡ್ತಿರೋ ವಿಚಾರ ಪೆಟ್ ಕೇರಿಂಗ್ ಬಗ್ಗೆ. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆಗಿದ್ದಾರೆ ಡಾಕ್ಟರ್ ಚಂದ್ರಶೇಖರ್ ಸಾಲಿಮಠ್ ಅವರು. ಇವರು ಕಾರ್ಕಳದಲ್ಲಿ ವೆಟರ್ನರಿ ಆಫೀಸರ್ ಆಗಿ, ಚೀಫ್ ವೆಟರ್ನರಿ ಡಾಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಎಪಿಸೋಡಲ್ಲಿ ನಾವು ಪೆಟ್ ಕೇರ್ ಹೆಂಗೆ ಮಾಡೋದು, ಒಬೇಸಾದ ಪೆಟ್ಗೆ ಏನು ಮಾಡಬೇಕು ನಾವು, ಆ್ಯಂಡ್ ಮಗು ಇದ್ದ ಮನೆಯಲ್ಲಿ ಪೆಟ್ ಸಾಕ್ಬೋದಾ, ಇಷ್ಟೆಲ್ಲ ಕನ್ಫ್ಯೂಷನ್ಸ್ ನನಗಿದೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ತಾರೆ ಡಾಕ್ಟರ್. ಸೊ ನಮಸ್ತೆ ಚಂದ್ರಶೇಖರ್ ಡಾಕ್ಟರ್ ಅವರೇ, ನಮ್ಮ ಈ ಎಪಿಸೋಡ್ಗೆ ಸ್ವಾಗತ. ಓಕೆ ಡಾಕ್ಟರ್, ನಾನು ಆಗಲೇ ಹೇಳಿದ ಹಾಗೆ ನಾವು ಇವತ್ತಿನ ಎಪಿಸೋಡಲ್ಲಿ ಪೆಟ್ ಕೇರಿಂಗ್ ಬಗ್ಗೆ ಮಾತನಾಡ್ತೀವಿ. ಪೆಟ್ ಅಂತ ಬಂದಾಗ ತುಂಬ ವೆರೈಟೀಸ್ ಆಫ್ ಬ್ರೀಡ್ಸ್ ಇದೆ. ಈಗ ನಮ್ಮ ಮನೆಗೆ ಯಾವ ಪೆಟ್ ಸೂಟ್ ಆಗುತ್ತೆ, ಸಿಟಿಗೆ ಯಾವುದಾಗುತ್ತೆ, ಅರ್ಬನ್ ಆಗಿ, ನನ್ನ ಮನೆ ಸಣ್ಣದಾಗಿದೆ, ಅಲ್ಲಿ ಯಾವ ಪೆಟ್ ತರಬೇಕು ಅನ್ನೋ ಕನ್ಫ್ಯೂಷನ್ಸ್ ಇರುತ್ತೆ ತುಂಬ ಜನಕ್ಕೆ. ಅದು ಪ್ರೈಸ್ ವಿಚಾರ ಬರೋದಿಲ್ಲ, ಬ್ರೀಡ್ ವಿಚಾರ ಬರುತ್ತೆ. ಸೊ ಅದಕ್ಕೆ ನೀವು ಏನು ಹೇಳ್ತೀರಿ, ಯಾವ ಜಾಗಕ್ಕೆ ಯಾವ ಜಾತಿಯ ನಾಯಿ ಸೂಟೇಬಲ್ ಅನಿಸುತ್ತೆ? ಫಸ್ಟ್ ಆಫ್ ಆಲ್ ನಾನು ರೆಕಮೆಂಡ್ ಮಾಡೋದು ಅಡಾಪ್ಟಿಂಗ್ ಆನ್ ಇಂಡಿಯನ್ ಬ್ರೀಡ್ ರಾದರ್ ದ್ಯಾನ್ ಪರ್ಚೇಸಿಂಗ್ ಥರೋಬ್ರೆಡ್. ಯಾಕೆಂದರೆ ಇಂಡಿ ಪೆಟ್ಸ್ಗೆ ನಾವು ಜಾಸ್ತಿ ಒತ್ತು ಕೊಡಬೇಕು. ಆ್ಯಂಡ್ ಸೆಕೆಂಡ್ ಬಿಕಾಸ್ ಇಂಡಿವಿಜುವಲ್ ಫ್ಯಾನ್ಸಿ ಇರುತ್ತೆ, ನನಗೆ ಪರ್ಟಿಕ್ಯುಲರ್ಲಿ ಇಂಥದ್ದೇ ಬ್ರೀಡ್ ಬೇಕು ಅಂತ ಇರುವಾಗ ದೇ ಹ್ಯಾವ್ ಟು ಚೂಸ್ ಡಿಪೆಂಡಿಂಗ್ ಆನ್ ದೇರ್ ಅವ್ರು ಎಲ್ಲಿ ವಾಸವಾಗಿರ್ತಾರೆ. ಈಗ ಸಪೋಸ್ ಅಪಾರ್ಟ್ಮೆಂಟಲ್ಲಿ ಇದ್ರು ಅಂದ್ರೆ ಅಲ್ಲಿ ನೀವು ಒಂದು ಹೆವಿ ಬ್ರೀಡ್ ತಗೊಂಡ್ರೆ ಅದು ಸೂಟ್ ಆಗೋದಿಲ್ಲ. ಈಗ ಒಂದು ಹಂಟಿಂಗ್ ಬ್ರೀಡ್, ಮುದೋಳ್ ನಾಯಿ ಇರ್ಬೋದು, ಅಥವಾ ರಾಟ್ ವೀಲರ್ ಇರ್ಬೋದು, ಅಥವಾ ಇನ್ನು ಜರ್ಮನ್ ಶೆಫರ್ಡ್ ಇರ್ಬೋದು, ಇವೆಲ್ಲ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಲಿಮಿಟೆಡ್ ಸ್ಪೇಸ್ ಅಲ್ಲಿ ಸೂಟ್ ಆಗಲ್ಲ. ದೇ ನೀಡ್ ಮೋರ್ ಸ್ಪೇಸ್ ಫಾರ್ ರೆಗ್ಯುಲರ್ ಎಕ್ಸರ್ಸೈಸ್. ಆ ಥರ ಇರುವಾಗ ಅಂಥ ಬ್ರೀಡನ್ನು ಸೆಲೆಕ್ಟ್ ಮಾಡಬಾರ್ದು. ಬಟ್ ಅಂಥ ಜಾಗಕ್ಕೆ ಟಾಯ್ ಬ್ರೀಡ್ಸ್ ಆರ್ ಮೋರ್ ಸೂಟೇಬಲ್. ಲೈಕ್ ಶಿಡ್ಜು ಈಗ ತುಂಬ ಪ್ರಚಲಿತ ಇದೆ. ಶಿಡ್ಜು ಇಸ್ ವೆರಿ ವೆರಿ ಫೇಮಸ್ ನಾವು. ಮತ್ತೆ ಬೀಗಲ್ ಇದೆ, ಆಮೇಲೆ ಪೊಮೆರೇನಿಯನ್ ಸ್ವಲ್ಪ ಕಡಿಮೆ, ಬಟ್ ಸ್ಟಿಲ್ ಪೀಪಲ್ ಲವ್ ದಟ್. ಯಾಕಂದರೆ ಸುಮಾರು ಮೂವೀಸಲ್ಲೆಲ್ಲ ನೋಡ್ತೀರಿ ಪೊಮೆರಿಯನ್ ತುಂಬ ಫೇಮಸ್. ಸೊ ಹಾಗೆ ಬೇರೆ ಬೇರೆ ಡ್ಯಾಶ್ ಹ್ಯಾಂಡ್ ಇದೆ. ಈ ಥರ ಸ್ಮಾಲರ್ ಬ್ರೀಡ್ಸನ್ನು ಸೆಲೆಕ್ಟ್ ಮಾಡಿದರೆ ಅಪಾರ್ಟ್ಮೆಂಟ್ಸ್ಗಳಿಗೆ ಸೂಟೇಬಲ್. ಇಲ್ಲ ನನ್ನ ಹತ್ರ ಓಪನ್ ಹೌಸ್ ಇದೆ, ತೋಟದ ಮನೆ ಇದೆ, ಆ ಥರ ಇರುವಾಗ ದೇ ಕ್ಯಾನ್ ಗೋ ಫಾರ್ ಜರ್ಮನ್ ಶೆಫರ್ಡ್ಸ್ ಆಗಿರ್ಬೋದು, ಡಾಬರ್ಮನ್ ಆಗಿರ್ಬೋದು. ಅವ್ರು ಇರುವಂಥ ವೆದರಿಗೆ ಏನು ಸೂಟ್ ಆಗ್ತದೆ ಅಂಥದ್ದನ್ನು ಸೆಲೆಕ್ಟ್ ಮಾಡಿದರೆ ಇಟ್ಸ್ ಆಲ್ವೇಸ್ ಗುಡ್. ಇಲ್ಲಾಂದರೆ ತಗೊಂಡ ನಂತರ ಅವರಿಗೆ ಸುಮಾರು ಪ್ರಾಬ್ಲಮ್ಸ್ ಬರ್ತದೆ, ಅದಕ್ಕೆ ಹೆಲ್ತ್ ಇಶ್ಯೂಸ್ ಬರ್ಬೋದು, ಸ್ಕಿನ್ ಇಶ್ಯೂಸ್ ಬರ್ಬೋದು. ಸೊ ಇದನ್ನೆಲ್ಲ ಸ್ವಲ್ಪ ಕನ್ಸಿಡರ್ ಮಾಡಿ ಸೆಲೆಕ್ಟ್ ಮಾಡೋದು ಆಲ್ವೇಸ್ ಅಡ್ವೈಸಬಲ್. ಓಕೆ, ಇನ್ನು ವ್ಯಾಕ್ಸಿನೇಷನ್ ಬಗ್ಗೆ ಮಾತಾಡೋಣ. ಸಣ್ಣ ಮರಿ ನಾವು ಮನೆಗೆ ತರ್ತೀವಿ. ಈಗ ನಾನು ಕೂಡ ನಾಯಿ ಪ್ರೇಮಿ ಇದ್ದೀನಿ. ನನ್ನ ಹತ್ರ ಜಿಪ್ಪಿ ಅನ್ನೋ ನಾಯಿ ಇದೆ, ಅದಕ್ಕೆ 10 ವರ್ಷ ಆಯಿತು. ಲಿಟ್ರಲಿ ನಂದೊಂದು ಮಗಳೇ ಅವಳು, ಫಸ್ಟ್ ಮಗಳು ಅನ್ನೋ ಥರ ಇದ್ದಾಳೆ. ಸೊ ಫಸ್ಟ್ ಜನರಲಿ 40 ಡೇಸ್ ಆದಮೇಲೆ ನಾಯಿ ಮರಿನ ಮನೆಗೆ ತರ್ತಾರೆ.
ಅದಕ್ಕಿಂತ ಮುಂಚೆ ಕೆಲವರು ತರ್ಬೋದೇನೋ ಗೊತ್ತಿಲ್ಲ. ಸೊ ತಂದ ಮೇಲೆ ಅದಕ್ಕೆ ಫುಡ್ ಏನು ಕೊಡಬೇಕು ಅಂದರೆ ತಾಯಿ ಹಾಲನ್ನು ಬಿಡಿಸಿ ನಾವು ತಂದಿರ್ತೀವಿ, ತಂದ ತಕ್ಷಣ ಕೊಡೋ ಫುಡ್ ಯಾವ ಥರ ಇರಬೇಕು, ಅದಕ್ಕೆ ವ್ಯಾಕ್ಸಿನೇಷನ್ ಏನು ಮಾಡಬೇಕು, ಏನು ಕತೆ ಅದ್ರ ಬಗ್ಗೆ? ಇದು ಎಲ್ಲ ಪೆಟ್ ಪೇರೆಂಟ್ಸ್ ಒಂಥರ ಫಸ್ಟ್ ಬೇಸಿಕ್ ಕೇಳುವಂತ ಪ್ರಶ್ನೆನೇ ಇದು. ಈಗ ಫಸ್ಟ್ ಅವರು ಮರಿಗಳನ್ನ ಚೂಸ್ ಮಾಡಿ ಮನೆಗೆ ತಂದ ನಂತರ ಒಂದು ಅಲ್ಲಿ ಯೂಶಲಿ 45 to 60 days ಅಲ್ಲಿ ತರ್ತಾರೆ. ಸೊ ತರುವಾಗ ಈಗ ಬ್ರೀಡರ್ ಅಥವಾ ಯಾರ್ದೋ ಮನೇಲಿ ಬೇರೆ ತಂದಾಗ ಸಡನ್ ಆಗಿ ಅವ್ರು ಏನ್ ಕೊಡ್ತಾ ಇರ್ತಾರಲ್ಲ ಅದನ್ನೇ ನೀವು ಸ್ವಲ್ಪ ದಿವಸ ಆದ್ರೂ ಹಾಕ್ಬೇಕು, ಮತ್ತೆ ಗ್ರಾಜುವಲಿ ಚೇಂಜ್ ಮಾಡಬೇಕು. ಸಡನ್ ಆಗಿ ಇಫ್ ಯು ಶಿಫ್ಟ್ ದ ಡಯಟ್ ಅಲ್ಲ, ಸೊ ಅದಕ್ಕೆ ಸ್ವಲ್ಪ ಬೇದಿ ಈ ಥರದ್ದೆಲ್ಲ ಸಮಸ್ಯೆ ಕಾಣಿಸ್ಬೋದು. ಮತ್ತೆ ತನ್ನಂತರ ಜನರಲಿ ಫಸ್ಟ್ ಏನಂತ ಹೇಳಿದ್ರೆ ಡಿವರ್ಮಿಂಗ್ ಮಾಡಬೇಕು ಇಮಿಡಿಯೇಟ್ಲಿ. ನಮ್ ಕೆಲವೊಬ್ರು ಕ್ಲೈಂಟ್ಸ್ ಬರ್ತಾರೆ, ಸೊ ಪರ್ಚೇಸ್ ಮಾಡ್ಕೊಂಡು ಸೀದಾ ಕ್ಲಿನಿಕ್ಗೆ ಬಂದ್ಬಿಡ್ತಾರೆ, ಡಾಕ್ಟರ್ ಇದಕ್ಕೆ ವ್ಯಾಕ್ಸಿನೇಷನ್ ಮಾಡಿ ಅಂತ. ಸೊ ಆ ಥರ ಮಾಡಬಾರ್ದು ಆ್ಯಕ್ಚುಲಿ. ಸೊ ಒಂದು ತಂದ ತಕ್ಷಣ ಅದು ಆ ಒಂದು ಎನ್ವೈರ್ಮೆಂಟಿಗೆ ಅಕ್ಲಿಮೆಟೈಸ್ ಆಗಬೇಕು, ಸೆಟ್ ಆಗಬೇಕು. ಸೊ ಗಿವ್ ಇಟ್ ಸಮ್ ಟೈಮ್. ಸೊ ಅಷ್ಟರ ತನಕ ಅದಕ್ಕೆ ಡಿವರ್ಮಿಂಗ್ ಮಾಡಬೇಕು, ವಿಚ್ ಸ್ಟಾರ್ಟ್ಸ್ ವಿತ್ ಆಲ್ಮೋಸ್ಟ್ 4 to 6 weeks ಅಲ್ಲೇ ಫಸ್ಟ್ ಡೋಸ್ ಆಫ್ ಡಿವರ್ಮಿಂಗ್ ಬರ್ತದೆ. ಸೊ ಅದು ಅವ್ರು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ತಗೊಂಡು ಬಂದ್ಮೇಲೆ ಸೊ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ. ಅಗೇನ್ ದಟ್ ಡಿಪೆಂಡ್ಸ್ ಅಪಾನ್ ದಿ ಬಾಡಿ ವೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚಿನವ್ರು ಏನು ಮಾಡ್ತಾರೆ, ಮೆಡಿಕಲ್ಗೆ ಹೋಗಿ ನಾಯಿ ಮರಿಗೆ ಒಂದು ಜಂತು ಹುಳದ ಔಷಧಿ ಕೊಡಿ ಅಂತ ತಗೊಂಡ್ಬಿಡ್ತಾರೆ. ಸೊ ಎಲ್ಲ ಮೆಡಿಕಲ್ಸಲ್ಲೂ ವೆಟರ್ನರಿ ಡ್ರಗ್ಸ್ ಆರ್ ನಾಟ್ ಅವೈಲೇಬಲ್. ಯೂಶಲಿ ಏನಂದ್ರೆ ನಿಯರ್ ಟು ದಿ ಹಾಸ್ಪಿಟಲ್ ಅಥವಾ ನಿಯರ್ ಟು ದಿ ಕ್ಲಿನಿಕ್ ಕೆಲವೊಂದು ಪ್ಲೇಸಲ್ಲಿ ಮಾತ್ರ ವೆಟರ್ನರಿ ಡ್ರಗ್ಸ್ ಇರ್ತದೆ. ಸೊ ಡಿವರ್ಮಿಂಗ್ ಅಂದ ತಕ್ಷಣ ಏನು ಮಾಡ್ತಾರೆ, ಹ್ಯೂಮನ್ ಇದು ಕೆಲವೊಂದು ಮೆಡಿಸಿನ್ಸ್ ಅನ್ನು ಅವರು ಕೊಟ್ಬಿಡ್ತಾರೆ. ವಿದೌಟ್ ದ ವೆಟ್ಸ್ ಕನ್ಸಲ್ಟೇಷನ್ ಕೊಟ್ಟಾಗ ಅದು ಕೆಲವೊಂದು ಸತಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು. ಸೊ ಅದಕ್ಕೆ ಪ್ರಾಪರ್ ಗೈಡೆನ್ಸ್ ತಗೊಂಡು, ಸೊ ದರ್ ಇಸ್ ಅ ಶೆಡ್ಯೂಲ್ ಅದಕ್ಕೆ ಡಿವರ್ಮಿಂಗಿಗೆ. ಸೊ ಆ ಪ್ರಕಾರ ಡಿವರ್ಮಿಂಗ್ ಕೊಡಬೇಕು. ಮತ್ತು ರಿಪೀಟ್ ಮಾಡಬೇಕಾಗ್ತದೆ. ಸ್ಟಾರ್ಟಿಂಗ್ 6 weeks ಅಲ್ಲಿ ನಾನು ಫಸ್ಟ್ ಡೋಸ್ ಕೊಟ್ಟ ನಂತರ ಅಗೇನ್ 3 to 4 weeks ಮತ್ತೆ ರಿಪೀಟ್ ಮಾಡಬೇಕು. ಸೊ ಎವ್ರಿ ಮಂತ್ ಅಪ್ ಟು 6 months ನಾನು ಡಿವರ್ಮಿಂಗ್ ಕರೆಕ್ಟಾಗಿ ಕೊಟ್ಟರೆ ಅದಕ್ಕೆ ಜಂತು ಹುಳುವಿನ ಪ್ರಾಬ್ಲಮ್ ಇರಲ್ಲ. ಸೊ ಜಂತು ಹುಳುವಿನ ಪ್ರಾಬ್ಲಮ್ ಇಲ್ಲ ಅಂದಾಗ ಸೊ ವಾಟ್ ಎವರ್ ದ ಫುಡ್ ಯು ಗಿವ್ ಅದಕ್ಕೆ ನರಿಶ್ಮೆಂಟ್ ಚೆನ್ನಾಗಾಗ್ತದೆ, ಗ್ರೋತ್ ಡಿಸೈರ್ಡ್ ಗ್ರೋತ್ ಚೆನ್ನಾಗಿ ಬರುತ್ತೆ. ಜನರಲಿ ಅದೆಲ್ಲ ಮಾಡ್ದೇನೆ ಒಳ್ಳೆ ಕ್ವಾಲಿಟಿ ಫುಡ್ ಹಾಕಿದ್ರು ಕೂಡ ಕೆಲವೊಂದು ಸತಿ ಡಿಸೈರ್ಡ್ ಗ್ರೋತ್ ಬರೋದಿಲ್ಲ. ಸೊ ಹಾಗಾಗಿ ಡಿವರ್ಮಿಂಗ್ ಮಾಡಬೇಕು. ಮತ್ತು ಡಿವರ್ಮಿಂಗ್ ಆದ ನಂತರನೇ ನೀವು ವ್ಯಾಕ್ಸಿನ್ ಮಾಡಿದರೆ ದ ವ್ಯಾಕ್ಸಿನೇಷನ್ ಇಫೆಕ್ಟ್ ವಿಲ್ ಬಿ ಬೆಟರ್. ಸೊ ಇಲ್ಲ ಅಂತ ಹೇಳಿದರೆ ವ್ಯಾಕ್ಸಿನೇಷನ್ ಅದಕ್ಕೆ ಏನು ಕೆಪಾಸಿಟಿ ಇರುತ್ತೆ ಅಷ್ಟು ಕೆಲಸ ಮಾಡಲ್ಲ. ಸೊ ವರ್ಮ್ ಲೋಡ್ ಇತ್ತಂದರೆ ಸ್ಟ್ರೆಸ್ ಇರುತ್ತೆ, ಸ್ಟ್ರೆಸ್ ಇದ್ದಾಗ ನಿಮಗೆ ವ್ಯಾಕ್ಸಿನೇಷನ್ ಅಷ್ಟೊಂದು ವರ್ಕೌಟ್ ಆಗಲ್ಲ. ಸೊ ಅದಕ್ಕೆ ಫಸ್ಟ್ ಯು ಡಿವರ್ಮ್ ಆ್ಯಂಡ್ ದೆನ್ ಕನ್ಸಲ್ಟ್ ವೆಟರ್ನೇರಿಯನ್, ಮತ್ತೆ ವ್ಯಾಕ್ಸಿನೇಷನ್ ಬರುತ್ತೆ. ಸೊ ವ್ಯಾಕ್ಸಿನೇಷನ್ ಬಂದಾಗ ಅಗೇನ್ ಅದರಲ್ಲಿ ಡಿಪೆಂಡಿಂಗ್ ಆನ್ ದಿ ಏಜ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಯಾಕ್ಸಿನ್ಸ್. ತುಂಬ ಅರ್ಲಿ ಏಜ್ ಹೋದರೆ 30 to 45 days ಅಂತ ಹೇಳ್ತೇವೆ. ಈ ಪೀರಿಯಡಲ್ಲಿ ನೀವು ಪ್ರೊಟೆಕ್ಷನ್ ಬೇಕು ಅಂತ ಹೋದಾಗ ಜನರಲಿ ದೇರ್ ಆರ್ 2 major diseases, ಪಾರ್ವೋ ಮತ್ತು ಡಿಸ್ಟೆಂಪರ್. ಇದೆರಡು ಅರ್ಲಿ ಏಜಲ್ಲಿ ಅಟ್ಯಾಕ್ ಆಗುವಂಥದ್ದು ಆ್ಯಂಡ್ ವಿಚ್ ಆರ್ ವೆರಿ ಸೀರಿಯಸ್ ಡಿಸೀಸಸ್. ಸೊ ಅದಕ್ಕೆ ಅರ್ಲಿ ಪ್ರೊಟೆಕ್ಷನಿಗೋಸ್ಕರ ಥರೋ ಬ್ರೆಡ್ಸಿಗೆಲ್ಲ ನಾವು ದೇರ್ ಇಸ್ ಅ ಪರ್ಟಿಕ್ಯುಲರ್ ವ್ಯಾಕ್ಸಿನ್, ಪಪ್ಪಿ ಡಿ ಪಿ ಅಂತ ಹೇಳ್ತೀವಿ. ಅದು ಮೇಜರ್ಲಿ 2 antigens ಕವರ್ ಮಾಡ್ತಾರೆ. ಇನ್ ಸಮ್ ಕಂಪ್ನೀಸ್ ದೇ ಆ್ಯಡ್ 1 more antigen, 3 antigens ಕವರ್ ಮಾಡ್ತಾರೆ. ಸೊ ವಿಚ್ ಗಿವ್ಸ್ ಪ್ರೊಟೆಕ್ಷನ್ ಫಾರ್ ದಟ್ ಮೇಜರ್ 2 diseases. ಅದನ್ನು ಕೊಡಬೇಕಾಗ್ತದೆ. ಆ್ಯಂಡ್ ಈಚ್ ವ್ಯಾಕ್ಸಿನೇಷನ್ ಕೊಟ್ಟಾಗ ದರ್ ಇಸ್ ಅ ಬೂಸ್ಟರ್ ಡೋಸ್ ಅಂತ ಹೇಳ್ತೀವಿ ನಾವು. ಬೂಸ್ಟರ್ ಡೋಸ್ ಅಂದರೆ ರಿಪೀಟೇಷನ್ ಮಾಡೋದಷ್ಟೇ. ಸೊ ನಾನು ಇವತ್ತು ಒಂದು ವ್ಯಾಕ್ಸಿನೇಷನ್ ಕೊಟ್ಟೆ, ಮತ್ತೆ ನಾನು ಬಿಟ್ಬಿಟ್ಟೆ ಅಂದರೆ ದ ವ್ಯಾಕ್ಸಿನ್ ಇಮ್ಯುನಿಟಿ ಟೈಟ್ರ್ ಏನಿರುತ್ತೆ ಒಂದ್ಸತಿ ಶೂಟ್ ಅಪ್ ಆಗಿ ಆಫ್ಟರ್ 21 to 30 days ಡ್ರಾಪ್ ಆಗ್ತದೆ. ಸೊ ಡ್ರಾಪ್ ಆದ ನಂತರ ನೀವು ಮತ್ತೆ ವ್ಯಾಕ್ಸಿನೇಷನ್ ಅದಕ್ಕೆ ರಿಪೀಟ್ ಮಾಡಲಿಲ್ಲ ಅಂದರೆ ದ ಇಮ್ಯುನಿಟಿ ವಿಲ್ ನಾಟ್ ಪ್ರೊಲಾಂಗ್. ಸೊ ಅದಕ್ಕೆ ದೇರ್ ಇಸ್ ಅ ಕಾನ್ಸೆಪ್ಟ್ ಆಫ್ ಬೂಸ್ಟರ್ ಡೋಸ್ ಇನ್ ದ ನಮ್ಮ ಇದರಲ್ಲಿ ಫೀಲ್ಡಲ್ಲಿ. ಸೊ 3 to 4 weeks ಅಲ್ಲಿ ರಿಪೀಟ್ ಮಾಡ್ತೇವೆ. ಆವಾಗ ವಿ ಕ್ಯಾನ್ ಇನ್ಕ್ಲೂಡ್ ಮೋರ್ ಆ್ಯಂಟಿಜೆನ್ಸ್ ವಿಚ್ ಆರ್ ಅಗೇನ್ ಕಾಮನ್ ಡಿಸೀಸಸ್ ಪೆಟ್ಸಲ್ಲಿ ಬರುವಂಥದ್ದು. ಅದರಲ್ಲಿ ಉಳಿದ ಹೆಪಟೈಟಿಸ್, ಲೆಪ್ಟೋಸ್ಪೈರಾ, ಎಡ್ನೋವೈರಸ್ ಇದೆಲ್ಲ ಕವರ್ ಆಗ್ತದೆ. ಜನರಲಿ ಅದಕ್ಕೆ ನಾವು ಮಲ್ಟಿ ಕಾಂಪೋನೆಂಟ್ ವ್ಯಾಕ್ಸಿನ್ ಅಂತ ಹೇಳ್ತೇವೆ. ಮಲ್ಟಿ ಕಾಂಪೋನೆಂಟ್ ಅಂದರೆ ಬೇರೆ ಬೇರೆ ಆ್ಯಂಟಿಜೆನ್ಸ್ ಎಲ್ಲ ಇನ್ಕ್ಲೂಡ್ ಆಗಿರೋದ್ರಿಂದ ಮಲ್ಟಿ ಕಾಂಪೋನೆಂಟ್ ಅಂತ ಹೇಳ್ತೀವಿ. ರೇಬೀಸ್ ಅನ್ನುವಂಥದ್ದು ಇಟ್ ಇಸ್ ಸಿಂಗಲ್ ಆ್ಯಂಟಿಜನ್, ಅದು ಒಂದೇ ಡಿಸೀಸ್ ಇದ್ದು ವ್ಯಾಕ್ಸಿನ್. ಈಗ ಮನುಷ್ಯರಲ್ಲಿ ನಾವು ಒಂದೊಂದೇ ಡಿಸೀಸ್ ಇದ್ದು ತಗೊಳ್ತೇವೆ, ಕೊರೋನಾ ವೈರಸ್ ಒಂದೇ. ಸೊ 2-3 ಒಂದೇ ಇದರಲ್ಲಿ ಆ್ಯಡ್ ಆದಾಗ ಅದಕ್ಕೆ ನಾವು ಮಲ್ಟಿ ಕಾಂಪೋನೆಂಟ್ ಅಂತ ಹೇಳ್ತೀವಿ. ಸೊ ದ ನೆಕ್ಸ್ಟ್ ಬೂಸ್ಟರ್ ಡೋಸ್ ಬಂದಾಗ ವಿ ಯೂಶಲಿ ರೆಫರ್ ಮಲ್ಟಿ ಕಾಂಪೋನೆಂಟ್ ವ್ಯಾಕ್ಸಿನ್. ಅದಕ್ಕೂ ಕೂಡ ಅಗೇನ್ ರಿಪೀಟೇಷನ್ ಬೇಕು, ಬೂಸ್ಟರ್ ಡೋಸ್ ಬೇಕು. ಸೊ ಅದನ್ನ 2 times ಬೂಸ್ಟರ್ ಮಾಡ್ತೇವೆ. ಸಪೋಸ್ ನೀವು ಇರುವಂಥ ಏರಿಯಾ ಎಂಡೆಮಿಕ್ ಇದೆ, ಸೊ ಎಂಡೆಮಿಕ್ ಫಾರ್ ಲೆಪ್ಟೋಸ್ಪೈರಾ,
ಅಥವಾ ಎಂಡಮಿಕ್ ಫಾರ್ ಡಿಸ್ಟೆಂಪರ್. Okay. ಎಂಡಮಿಕ್ ಅಂದರೆ ಆ ಏರಿಯಾದಲ್ಲಿ ಆ ರೋಗ ತುಂಬ ಪ್ರಚಲಿತವಾಗಿದೆ. ಅಂಥ ಸಮಯದಲ್ಲಿ ವಿ ಕ್ಯಾನ್ ಡಿಮಾಂಡ್ ಫಾರ್ ಮೋರ್ ಬೂಸ್ಟರ್ಸ್. ಓಕೆ ಓಕೆ. ಒಂದೇ ಬೂಸ್ಟರ್ ಬದಲಿಗೆ ನಾವು 2 ಬೂಸ್ಟರ್ ಸಜೆಸ್ಟ್ ಮಾಡ್ಬೋದು. ಸೊ ಬೇಸ್ಡ್ ಆನ್ ದ ಡಾಕ್ಟರ್ ಅಲ್ಲಿ ಏರಿಯಾದ ಬಗ್ಗೆ ಅವ್ರಿಗೆ ಗೊತ್ತಿರ್ತದೆ, ಸೊ ಅವರು ಸಜೆಸ್ಟ್ ಮಾಡ್ತಾರೆ. ಸೊ ಆ ಪ್ರಕಾರ ನೀವು ಪ್ರಾಪರ್ ಆಗಿ ಒಂದು ಬೂಸ್ಟರ್ ಡೋಸ್ ಕೊಟ್ಟು ವ್ಯಾಕ್ಸಿನ್ ಮಾಡಿದ್ರೆ ದ ಇಮ್ಯುನಿಟಿ ವಿಲ್ ಲಾಸ್ಟ್ ಫಾರ್ 1 year. ಓಕೆ. ಅದ್ರ ನಂತರ ಏನಿದ್ರು ಇಯರ್ಲಿ ಒನ್ಸ್ ಮಾತ್ರ ಬರುತ್ತೆ. ಓಕೆ. ಬಟ್ ಲೆಪ್ಟೋಸ್ಪೈರಾ ಅನ್ನೋ ಕಾಯಿಲೆಗೆ ಬೇಕಾದ್ರೆ ಸಪೋಸ್ ಇಫ್ ಇಟ್ ಇಸ್ ಎಂಡಮಿಕ್ ಏರಿಯಾ ಇದ್ರೆ ದಟ್ ಕ್ಯಾನ್ ಬಿ ಗಿವನ್ ಎವ್ರಿ 6 months ಓನ್ಲಿ ಲೆಪ್ಟೋಸ್ಪೈರಾ. ಓಕೆ. ಬಟ್ ಅಗೇನ್ ಇಟ್ಸ್ ಓನ್ಲಿ ಬೇಡ ಅನ್ನೋದು ಡಿಸೈಡ್ ಮಾಡಬೇಕು ಅಷ್ಟೇ. ಈ ಥರ ಒಂದು ಮಾಡಿದರೆ ಪ್ರೊಟೆಕ್ಷನ್ ಸಿಗುತ್ತೆ, ಚೆನ್ನಾಗಿ ಸಿಗುತ್ತೆ. ಓಕೆ. ಇನ್ನೊಂದು, ಪ್ರಾಣಿಗಳ ಜೊತೆ ಆಟ ಆಡಬೇಕಾದ್ರೆ ಗಾಯ ಆಗೋದು, ಪರ್ಚೋದು ಎಲ್ಲ ಸಾಮಾನ್ಯ. ಅವುಗಳು ಬೇಕು ಅಂತ ಮಾಡೋದಿಲ್ಲ, ಏನೋ ಆಕ್ಸಿಡೆಂಟಲ್ ಅದಾಗಿ ಹೋಗುತ್ತೆ, ಬಾಯಿ ಹಾಕ್ತವೆ, ರಕ್ತ ಬರುತ್ತೆ, ತೂತಾಗ್ಬಿಡುತ್ತೆ, ಬೆಕ್ಕುಗಳು ಪರ್ಚ್ ಬಿಡ್ತವೆ, ನಮಗೆ ಭಯ ಆಗುತ್ತೆ. ಓನರ್ಸಿಗಂತೂ ನೀವು ಕೇಳಲೇಬೇಡಿ, ನನ್ಗೂ ನೋಡಿ ಇಲ್ಲಿ ನೋಡಿ ಗಾಯಗಳಿದ್ದಿರುತ್ತೆ. ಅವ್ರದ್ದು ಮನೆಯಲ್ಲಿ ಕೂಡ ಪೆಟ್ ಇದೆ. ಸೊ ಪೆಟ್ ಓನರ್ಸ್ ಇನ್ವೇರಿಯಬ್ಲಿ ದೇ ವಿಲ್ ಹ್ಯಾವ್ ಸ್ಕ್ರಾಚಸ್ ಅಂಡ್ ದಿಸ್ ಥಿಂಗ್ ಆಲ್ ಓವರ್ ದ ಬಾಡಿ ಇರ್ತದೆ. ಅದೇನು ಅದಕ್ಕೇನು ವರಿ ಮಾಡೋದು ಬೇಡ. ಸ್ಕ್ರಾಚಸ್ ಗೆ ನೀಡ್ ನಾಟ್ ವರಿ. ಓಕೆ. ಎಸ್ಪೆಷಲಿ ಕ್ಯಾಟ್ ಸ್ಕ್ರಾಚಸ್ ಆರ್ ವೆರಿ ವೆರಿ ಕಾಮನ್ ಕ್ಯಾಟ್ ಓನರ್. ಓಕೆ. ಡಾಗ್ಸ್ ಗೆ ಬಂದಾಗ ಏನಾಗುತ್ತೆ, ನಿಮ್ ಹತ್ರ ಬರುತ್ತೆ, ಖುಷಿಯಿಂದ ಓಡಿ ಬಂದು ನಿಮ್ಗೆ ಹಗ್ ಮಾಡ್ಲಿಕ್ಕೆ ನೋಡುತ್ತೆ ಅಥವಾ ಪ್ಯಾಟ್ ಮಾಡ್ಲಿಕ್ಕೆ. ಆ ಟೈಮಲ್ಲಿ ನೇಲ್ಸ್ ಇನ್ವೇರಿಯಬ್ಲಿ ಬಾಡಿಗೆ ಟಚ್ ಆಗ್ತದೆ. ನೇಲ್ ಸ್ಕ್ರಾಚ್ ಆಗೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಓಕೆ. ಪ್ರಾಬ್ಲಮ್ ಯಾವಾಗ ಅಂದ್ರೆ ಏನಾದ್ರೂ ಬೈಟ್ ಆದ್ರೆ ಸಲೈವಾ ವೆನ್ ಇಟ್ ಕಮ್ಸ್ ಇನ್ ಟು ಕಾಂಟ್ಯಾಕ್ಟ್ ವಿತ್ ಯುವರ್ ಸ್ಕಿನ್, ಅವಾಗ ಮಾತ್ರ ದಟ್ ಚಾನ್ಸಸ್ ಆಫ್ ರೇಬಿಸ್ ಇದನ್ನ ಹೇಳ್ತೇವೆ. ವ್ಯಾಕ್ಸಿನೇಟ್ ಆಗಿದ್ರು ಕೂಡ ನಾಯಿ ಹೆಲ್ದಿ ವ್ಯಾಕ್ಸಿನೇಟೆಡ್ ಡಾಗ್ ಮನೆಯಲ್ಲೇ ಇತ್ತಂದ್ರೆ ಯೂಶುವಲಿ ಅದಕ್ಕೂ ಕೂಡ ಏನ್ ರೇಬಿಸ್ ಮತ್ತೆ ನೀವು ಪೋಸ್ಟ್ ಎಕ್ಸ್ಪೋಜರ್ ತಗೋಬೇಕಂತ ಇಲ್ಲ. ಈಗ ಹಿಸ್ಟ್ರಿನೇ ಪ್ರಾಪರ್ ಆಗಿ ಗೊತ್ತಿಲ್ಲ. ನೀವು ಯಾವ್ದೋ ಒಂದು ಪಪ್ಪಿನ ಅಡಾಪ್ಟ್ ಮಾಡ್ಕೊಂಡಿರ್ತೀರಿ, 3 months ಆಗಿರ್ಬೋದು, ಅದ್ರ ಮದರಿಗೆ ವ್ಯಾಕ್ಸಿನೇಷನ್ ಆಗಿದೆಯೋ ಬಿಟ್ಟಿದೆಯೋ ಅನ್ನೋದು ನಿಮ್ಗೆ ಹಿಸ್ಟ್ರಿ ಗೊತ್ತಿಲ್ಲ. ಸೊ ವೆದರ್ ಇಟ್ ಈಸ್ ಕ್ಯಾರಿಂಗ್ ದ ವೈರಸ್ ಅಂತ ಏನಂತ ಗೊತ್ತಿಲ್ಲ. ಸೊ ಅಂತ ಟೈಮಲ್ಲಿ ಯು ಡೋಂಟ್ ಟೇಕ್ ದ ರಿಸ್ಕ್ ಅಂತ. ಬಿಕಾಸ್ ಒನ್ಸ್ ರೇಬೀಸ್ ವಿಚಾರವಾಗಿ ಹೇಳೋದಾದ್ರೆ ಇನ್ನೊಂದ್ಸತಿ ನಾವು ಇನ್ ಡೀಟೇಲ್ ಮಾತಾಡ್ಬೋದಾಗ್ತದೆ ರೇಬೀಸ್ ಬಗ್ಗೆ. ಬಟ್ ರೇಬೀಸ್ ಅನ್ನುವಂಥದ್ದು ಇಟ್ ಈಸ್ ಮಾರಣಾಂತಿಕ ಕಾಯಿಲೆ. ಅಂದ್ರೆ ಒಂದ್ಸತಿ ಡಿಸೀಸ್ ಸ್ಟಾರ್ಟ್ ಆದ್ರೆ, ಆನ್ಸೆಟ್ ಆದ್ರೆ, ಯು ಕೆನಾಟ್ ಟ್ರೀಟ್ ಇಟ್ ಬೋತ್ ಇನ್ ಕೇಸ್ ಆಫ್ ಹ್ಯೂಮನ್ಸ್ ಆಸ್ ವೆಲ್ ಆಸ್ ಅನಿಮಲ್ಸ್. ಸೊ ಹಾಗಾಗಿ ದೇರ್ ಇಸ್ ಫ್ಯಾಕ್ಟರ್ ಆಫ್ ಫಿಯರ್ ಅಥವಾ ಟೆನ್ಷನ್ ಇರುತ್ತೆ ಮನುಷ್ಯರಿಗೆ. ಸೊ ಆ ರಿಸ್ಕ್, ಆ ಮೆಂಟಲ್ ರಿಲೀಫ್ ಸಿಗ್ಲಿ ಅಂತ ಏನ್ ಮಾಡ್ತೀವಿ ನಾವು, ರಿಸ್ಕ್ ತಗೊಳ್ಳೋದು ಬೇಡ, ಯು ಕ್ಯಾನ್ ಗೋ ಫಾರ್ ಅ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಸೊ ಒನ್ಸ್ ದೇ ಗೆಟ್ ದ ವ್ಯಾಕ್ಸಿನ್, ಸೊ ಅಟ್ ಲೀಸ್ಟ್ ದೇ ವಿಲ್ ಬಿ ರಿಲೀವ್ಡ್ ಮೆಂಟಲಿ. ಕರೆಕ್ಟ್, ಹೌದು. ಸೊ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನೆ, ನಾನು ವ್ಯಾಕ್ಸಿನೇಷನ್ ತಗೊಂಡಿದ್ದೀನಿ, ಪ್ರೊಟೆಕ್ಷನ್ ಇರುತ್ತೆ ಅಂತ. ಸೊ ಒಂದು ಆ ತರ ಮಾಡ್ಕೋಬಹುದು. ಇಲ್ಲ ಹೆಲ್ದಿ ಡಾಗ್ ಇದೆ, ನನಗೆ 100% ಶ್ಯೂರ್ ಇದೆ ಅಂತಂದ್ರೆ ಏನೂ ಅಗತ್ಯ ಇಲ್ಲ. ಅಂಡ್ ಸಿಂಪ್ಟಮ್ಸ್ ಗೊತ್ತಾಗ್ತದೆ. ಸಪೋಸ್ ಈಗ ಒಂದು ನಾಯಿ ಒಂದು ರ್ಯಾಬಿಟ್ಸ್ ಸಿಂಪ್ಟಮ್ಸ್ ತೋರಿಸ್ತಾ ಇದ್ರೆ ಯಾವ ತರ ಇರುತ್ತೆ, ಅದ್ರ ಮೇಲೆ ಡಾಕ್ಟರ್ ಸಜೆಷನ್ ಬೇಕಾದ್ರೂ ತಗೋಬಹುದು. ಓಕೆ ಓಕೆ. ಇನ್ನು ಮಕ್ಕಳಿದ್ದ ಮನೆಯಲ್ಲೂ ಕೂಡ ಪೆಟ್ಸ್ ಅನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ. ಕೆಲವೊಂದು ಮನೇಲಿ ಮಗು ಆಗ್ತಿದ್ದಂಗೆ ಅದನ್ನ ಊರ್ ಬಿಟ್ಟೆ ಕಳಿಸ್ಬಿಡ್ತಾರೆ ನಾಯಿನ, ಆಯ್ತಾ, ಹೇರ್ ಶೆಡ್ಡಿಂಗ್ ಆಗುತ್ತೆ, ಮಗುಗೆ ಇನ್ಫೆಕ್ಷನ್ ಆಗುತ್ತೆ ಅಂತ. ಹೌದಾ? ಪ್ರಾಣಿಗೂ ಮಕ್ಕಳಿಗಳಿಗೂ ಆಗ್ಬರಲ್ವಾ? ಇಲ್ಲ ಆ ಥರ ಏನಿಲ್ಲ, ಇಟ್ಸ್ ಎ ಮಿಸ್ಬಿಲೀಫ್. ಮುಂಚೆ ಆದ್ರೆ ಪೆಟ್ಸ್ ಅನ್ನ ಮನುಷ್ಯ ಏನಂದ್ರೆ ತನ್ನ ಯಾವುದೋ ಒಂದು ಪರ್ಪಸ್ಗೋಸ್ಕರ ಸಾಕ್ತಾ ಇದ್ದ. ಲೈಕ್ ಏನೋ ಗಾರ್ಡಿಂಗ್ ಪರ್ಪಸ್, ತೋಟ ಕಾಯ್ಬೇಕು ಅಥವಾ ನನ್ನ ಹಂಟಿಂಗ್ ಅಲ್ಲಿ ನನಗೆ ಹೆಲ್ಪ್ ಮಾಡಬೇಕು, ಇದೇ ಉದ್ದೇಶದಿಂದ ಫಸ್ಟ್ ಡೊಮೆಸ್ಟಿಕೇಶನ್ ಸ್ಟಾರ್ಟ್ ಆಗಿದ್ದು. ಬಟ್ ಇನ್ ದ ಪ್ರೆಸೆಂಟ್ ಸಿನೇರಿಯೋ ಇಟ್ ಈಸ್ ನಾಟ್ ಲೈಕ್ ದಟ್. ಪೆಟ್ ಈಸ್ ಅ ಪರ್ಫೆಕ್ಟ್ ಫ್ಯಾಮಿಲಿ ಮೆಂಬರ್ ನಾವು. ಎಷ್ಟೋ ಜನ ಈವನ್ ದೇ ಗಿವ್ ಅ ಪಾರ್ಟ್ ಆಫ್ ದೇರ್ ಪ್ರಾಪರ್ಟಿ ಆಲ್ಸೋ. ವಿ ನೋ ರತನ್ ಟಾಟಾ ಅವ್ರದ್ದೇ ಎಕ್ಸಾಂಪಲ್ ನಮ್ ಕಣ್ಮುಂದಿದೆ. ಸೊ ಈಗ ಸಿಚುವೇಶನ್ ಹ್ಯಾಸ್ ಚೇಂಜ್, ಬಟ್ ಸ್ಟಿಲ್ ದೇರ್ ಆರ್ ಸಮ್ ಪೀಪಲ್ ಮಕ್ಳು ಇದ್ ಮನೆ ಸಾಕ್ಬಾರ್ದು, ಈ ತರ ಎಲ್ಲ ಮಿಸ್ಬಿಲೀಫ್ ಇದೆ. ಇಫ್ ಯು ಟೇಕ್ ಅ ಪ್ರಾಪರ್ ಕೇರ್, ದೇರ್ ಇಸ್ ನೋ ಪ್ರಾಬ್ಲಮ್. ಇನ್ಫ್ಯಾಕ್ಟ್ ಮಕ್ಕಳದ ಬೆಳವಣಿಗೆ, ಅವ್ರದ್ದು ಸೋಷಿಯಲ್ ಬಿಹೇವಿಯರ್ ಚೇಂಜ್ ಆಗ್ತದೆ, ಮೆಂಟಲ್ ಡೆವಲಪ್ಮೆಂಟ್ ಚೇಂಜ್ ಆಗ್ತದೆ. ನಾಟ್ ಓನ್ಲಿ ಚಿಲ್ಡ್ರನ್ ಫಾರ್ ದಟ್ ಮ್ಯಾಟರ್. ನಮ್ಗೆ ಕೂಡ ನಾವೇ ಡಿಪ್ರೆಷನ್ ಇದ್ರೆ ಇಫ್ ಯು ಸ್ಪೆಂಡ್ ಮೋರ್ ಟೈಮ್ ವಿತ್ ದ ಪೆಟ್ಸ್, ನಿಮ್ಗೆ ಎಷ್ಟೋ ರಿಲೀಫ್ ಆಗ್ತದೆ. ಇಟ್ ಈಸ್ ನೌ ಪ್ರೂವನ್. ಸೊ ಹಾಗಾಗಿ ಮಕ್ಳಿದ್ ಮನೆಗೆ ಸಾಕ್ಬಾರ್ದು ಅನ್ನುವಂಥದ್ದು ಏನೂ ಇಲ್ಲ. ಬಟ್ ಓನ್ಲಿ ಥಿಂಗ್ ಈಸ್, ನೀವು ಹೇಳಿದಾಗೆ ಹೇರ್ ಬಗ್ಗೆ ಮಾತಾಡಿದ್ರಿ, ಹೇರ್ ಶೆಡ್ಡಿಂಗ್ ಆಗುತ್ತೆ, ಇದಾಗುತ್ತೆ. ಸಮ್ ಪೀಪಲ್ ಆರ್ ಅಲರ್ಜಿಕ್ ಟು ದಟ್ ಹೇರ್ ಅಥವಾ ಹೇರ್ ಡಸ್ಟ್ ಅಂತ ಹೇಳ್ತೀವಿ. ನಾಟ್ ಕಂಪ್ಲೀಟ್ಲಿ ದ ಹೇರ್ ಡಸ್ಟ್, ಇದಕ್ಕೆ ಅಲರ್ಜಿ ಇರ್ತಾರೆ. ಸೊ ಇಫ್ ದೇ ಆರ್ ಅಲರ್ಜಿಕ್, ದೆನ್ ದೆರ್ ಇಸ್ ನೋ ಆಪ್ಷನ್ ಟು ಅವಾಯ್ಡ್ ಮಾಡಲೇಬೇಕಾಗ್ತದೆ.
ಅದರ್ವೈಸ್ 100% ಏನು ಸಮಸ್ಯೆ ಇಲ್ಲ ಅಲ್ಲ. ಈ ಡಾಗ್ಸ್ ಎಲ್ಲ ಹೊರಗೆ ಹೋಗ್ತವೆ, ಮಣ್ಣಲ್ಲಿ ಆಟ ಆಡ್ತವೆ, ಒಂದಷ್ಟು ಬ್ಯಾಕ್ಟೀರಿಯಾಸ್ ಅನ್ನ ಕ್ಯಾರಿ ಮಾಡ್ತವೆ, ಅದು ಈಸಿಲಿ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದು ಅದು ಇಮ್ಯುನಿಟಿ ಸ್ಟ್ರಾಂಗ್ ಆಗ್ತದೆ ಮಕ್ಕಳಿಗೆ. ಇಮ್ಯುನಿಟಿ ಸ್ಟ್ರಾಂಗ್ ಆಗ್ತದೆ ಒಂದು. ಹಾಗಂತ ಹೇಳಿ ಮಣ್ಣಿದ್ದ ಕೈಯಿಂದಾನೇ ನೀವೇನಾದ್ರೂ ತಿನ್ನಿ ಅಂತ ನಾನು ಅಥವಾ ತಿನ್ಸಿ ಅಂತ ನಾನು ಹೇಳಲ್ಲ. ಸೊ ಅದೇ ಹೇಳಿದ್ದು, ಪ್ರಾಪರ್ ನೀವು ಕೇರ್ ತಗೊಂಡ್ರೆ ಮಣ್ಣಲ್ಲಿ ಆಟ ಆಡಿ ಬಂದಾಗ ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು, ಯೂಶಲಿ ಅದನ್ನ ಮಾಡ್ತೀವಿ. ಕರೆಕ್ಟ್. ಅಷ್ಟು ಮಾಡಿದ್ರೆ ನನಗೆ ಆ ಥರದ್ದೇನು ಸಮಸ್ಯೆ ಇಲ್ಲ ಅಂತ ಅನ್ಸುತ್ತೆ. ಓಕೆ, ಇನ್ನು ನಾಯಿಗಳು ಕೂದಲು ವಿಪರೀತ ಉದುರ್ತಾ ಇರ್ತವೆ. ನಮ್ಮ ಡ್ರೆಸ್ಸಲ್ಲೆಲ್ಲ ಬರೀ ನಾಯಿಗಳ ಕೂದಲು, ಬೆಕ್ಕಿನ ಕೂದಲು. ಸೊ ಇದು ಏನು ಕಾರಣ ಪ್ರಾಣಿಗಳದ್ದು ಜಾಸ್ತಿ ಯಾಕೆ ಕೂದಲು? ಸ್ಟ್ರೆಸ್ ಮತ್ತೆ ಮೇಜರ್ ಇಸ್ ದ ಸ್ಟ್ರೆಸ್. ಮತ್ತೆ ನಾರ್ಮಲಿ ಹೇರ್ ಶೆಡ್ಡಿಂಗ್ ಈಸ್ ಅದೊಂಥರ ನಮಗೆ ಮನುಷ್ಯರಲ್ಲಿ ನೀವು ಅಬ್ಸರ್ವ್ ಮಾಡಿ, ನೀವು ಬೆಳಿಗ್ಗೆ ನೀವು ಒಂದು ವ್ಯಾಕ್ಯೂಮ್ ಹಿಡಿದು ಇದನ್ನ ಮಾಡಿದಾಗ ಮನೇಲಿ ನೋಡಿದ್ರೆ ನಮ್ದೇ ಹೇರ್ ಎಷ್ಟೆಲ್ಲ ಇರುತ್ತೆ. ಬಟ್ ವಿ ನೆವರ್ ಕಂಪ್ಲೇನ್. ನಾನು ತುಂಬಾ ವಿಪರೀತ ಆದಾಗ ಮನೇಲಿ ಹೇಳ್ತಾರೆ ನಾನು ತುಂಬಾ ಕೂದಲು ಹೋಗ್ತಾ ಇದೆ ಅಂತ ಹೇಳಿ. ಆದ್ರೆ ನಾರ್ಮಲ್ ಶೆಡ್ಡಿಂಗಿಗೆ ನಾವ್ ಯಾರು ಕಂಪ್ಲೇಂಟ್ ಮಾಡಲ್ಲ. ಡಾಗಿಗೆ ಬಂದಾಗ ಮಾತ್ರ ವಿ ಸಿ ದಟ್ ಇಟ್ ಈಸ್ ಮೋರ್ ಅಂತ. ಮೋರ್ ಶೆಡ್ಡಿಂಗ್ ಯಾವಾಗಿರುತ್ತೆ? ಇಫ್ ಇಟ್ ಈಸ್ ಹ್ಯಾವಿಂಗ್ ಎನಿ ಸ್ಕಿನ್ ಇಶ್ಯೂಸ್, ಅವಾಗ ಮಾತ್ರ ಮೋರ್ ಶೆಡ್ಡಿಂಗ್ ಇರುತ್ತೆ. ಇಲ್ಲ ಅಂದ್ರೆ ನಾರ್ಮಲ್ ಈವನ್ ಹೆಲ್ದಿ ಪಗ್ ನೀವು ಮನೇಲಿ ಇದ್ರೆ ಡೆಫಿನೆಟ್ಲಿ ನೀವು ಸೋಫಾ ಮೇಲೆ ಕೂತ್ಕೊಳ್ಳುವಾಗ ಇದ್ದೇ ಇರುತ್ತೆ. ಕ್ಯಾಟ್ ಓನರ್ಸ್ಗಂತೂ ಕೇಳಲೇಬೇಡಿ. ನೀವು ನಂದು ಈಗ ಸದ್ಯಕ್ಕೆ ನಾನು ಡೈರೆಕ್ಟ್ಲಿ ಆಫೀಸಿಂದ ಬಂದೆ, ಇಲ್ಲ ಅಂದ್ರೆ ಹೇರ್ ಇದ್ದೇ ಇರ್ತದೆ. ಕ್ಯಾಟ್ ಓನರ್ಸ್ ಇದ್ರೆ ಹೇರ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ಏನು ವರಿ ಮಾಡ್ಬೇಕಂತಿಲ್ಲ. ಸಪೋಸ್ ದರ್ ಈಸ್ ಅ ಹೇರ್ ಫಾಲ್ ಅಸೋಸಿಯೇಟೆಡ್ ವಿತ್ ಎನಿ ಅದರ್ ಸಿಂಪ್ಟಮ್ಸ್ ಲೈಕ್ ಇಚಿಂಗ್ ಇದೆ, ಮತ್ತೆ ವಿಸಿಬಲಿ ನಿಮ್ಗೆ ಏನಾದ್ರೂ ಬಾಡಿಯಲ್ಲಿ ಫ್ಲೀಸ್, ಟಿಕ್ಸ್ ಈ ತರದ್ ಕಾಣ್ತಾ ಇದೆ, ಅಲ್ಲಲ್ಲಿ ಲೋಕಲೈಸ್ಡ್ ಪ್ಯಾಚಸ್ ಆಗಿದೆ, ರೆಡಿಶ್ನೆಸ್ ಇದೆ, ಆ ತರದ್ ಏನಾದ್ರು ಸಿಂಪ್ಟಮ್ಸ್ ಇದ್ರೆ ಯು ಬೆಟರ್ ಕನ್ಸಲ್ಟ್ ಅ ವೆಟ್. ಓಕೆ ಓಕೆ ಓಕೆ. ಇನ್ನು ಪ್ರಾಣಿಗಳಲ್ಲೂ ಕ್ಯಾನ್ಸರ್ ಬರುತ್ತೆ ಅನ್ನೋ ವಿಚಾರ, ಅದ್ರ ನಾವು ಮಾತಾಡಬೇಕು. ಸೀರಿಯಸ್ ಕನ್ಸರ್ನ್. ಯಾಕಂದ್ರೆ ಅವುಗಳಿಗೆ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡೋದು ಹೇಗೆ ಅಂತಾನೆ ಗೊತ್ತಿಲ್ಲ. ಫಸ್ಟ್ ಥಿಂಗ್ ಈಸ್ ಅವುಗಳಿಗೆ ಗ್ಲೂಕೋಸ್ ಕೊಡೋದೇ ಒಂದು ದೊಡ್ಡ ಏನು ಒಂಥರ ಯುದ್ಧ ಮಾಡ್ದಂಗೆ. ಹೇಳಿದ ಮಾತು ಅವುಗಳು ಕೇಳೋದೇ ಇಲ್ಲ. ಅವುಗಳಿಗೆ ಕ್ಯಾನ್ಸರ್ ಹೇಗೆ ಬರುತ್ತೆ ಅಂತ, ಯಾವ ಟೈಪ್ ಕ್ಯಾನ್ಸರ್ ಇದೆ ಪ್ರಾಣಿಗಳಿಗೆ? ಕ್ಯಾನ್ಸರ್ಗಳಲ್ಲಿ ಸುಮಾರು ಟೈಪ್ ಆಫ್ ಕ್ಯಾನ್ಸರ್ ನಾವು ಪ್ರಾಣಿಗಳಲ್ಲೂ ನೋಡ್ತೇವೆ. ಮೋಸ್ಟ್ ಕಾಮನ್ಲಿ ಬೀಂಗ್ TVT ಅಂತ ಹೇಳ್ತೀವಿ, ಟ್ರಾನ್ಸ್ವೆನೇರಿಯಲ್ ಟ್ಯೂಮರ್ ಅಂತ, ವಿಚ್ ಸ್ಪ್ರೆಡ್ಸ್ ಥ್ರೂ ಕಾಯ್ಟಸ್ ಜನರಲಿ, ಮತ್ತೆ ಲಿಕ್ಕಿಂಗ್ ಇದರಿಂದ ಸ್ಪ್ರೆಡ್ ಆಗುತ್ತೆ. ಫೀಮೇಲ್ ಒಂದು ಈಗ ಎಸ್ಪೆಷಲಿ ಅಂದರೆ ಸ್ಟ್ರೀಟ್ ಡಾಗ್ಸ್ ಮತ್ತು ಇದರಲ್ಲಿ ಇಟ್ ಈಸ್ ಮೋರ್ ಕಾಮನ್. ಸ್ಟ್ರೀಟ್ ಡಾಗ್ ಯಾವುದೋ ಒಂದು ಫೀಮೇಲ್ ಹೀಟಿಗೆ ಬಂದಿದ್ದಕ್ಕೆ ಏನಾದರೂ ಟ್ಯೂಮರ್ ಇದ್ದರೆ ಮೇಲ್ ಡಾಗ್ ಯಾವುದೋ ಒಂದು ಮೌಂಟ್ ಮಾಡ್ತಾ ಇದೆ, ಸೊ ಆ ಮೇಲಿಗೆ ಸ್ಪ್ರೆಡ್ ಆಗ್ತದೆ. ಅಥವಾ ಇನ್ನೊಂದು ಮೇಲ್ ಆ ಪರ್ಟಿಕ್ಯುಲರ್ ಏರಿಯಾನ ಲಿಕ್ ಮಾಡೋದ್ರಿಂದ ಆ ಮೇಲಿಗೆ ಇಟ್ ಕ್ಯಾನ್ ಡೆವಲಪ್ ಓರಲ್ ಲೀಜನ್ಸ್. ಮತ್ತೆ ಕೆಲವುದ್ರಲ್ಲಿ ಸೇಮ್ ಥಿಂಗ್ ಕ್ಯಾನ್ ಬಿ ಎಕ್ಸಿಬಿಟೆಡ್ ಆನ್ ದ ಸ್ಕಿನ್ ಆಲ್ಸೋ, ಸೇಮ್ ಟ್ಯೂಮರ್. ಇದೊಂದು ಇದಾಗ್ತದೆ. ಅದು ಬಿಟ್ಟರೆ ಈವನ್ ವಿ ಹ್ಯಾವ್ ಆಸ್ಟಿಯೋಸಾರ್ಕೋಮಾಸ್ ಥರ ಬೋನ್ ಕ್ಯಾನ್ಸರ್ಸ್ ಇದೆ, ಸ್ಪ್ಲಿನಿಕ್ ಟ್ಯೂಮರ್ಸ್ ಇದೆ, ಓರಲ್ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾಸ್ ಇದೆ. ಸೊ ಮನುಷ್ಯರಲ್ಲಿ ಇದ್ದಾಗೆ ವೆರೈಟೀಸ್ ಆಫ್ ಕ್ಯಾನ್ಸರ್ಸ್ ಇದ್ದಾವೆ. ಬಟ್ ಸಮ್ ಕ್ಯಾನ್ಸರ್ಸ್ ಆರ್ ವೆರಿ ಮಚ್ ಕ್ಯೂರೇಬಲ್ ವಿತ್ ಟ್ರೀಟ್ಮೆಂಟ್ ಥೆರಪಿ ಇದೆ. ಕಂಪೇರ್ ಟು ಹ್ಯೂಮನ್ಸ್ಗೆ ಇದಾವೆ. ದರ್ ಆರ್ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಆರ್ ಅವೈಲೇಬಲ್. ಬಟ್ ನಮ್ಮ ಉಡುಪಿಯಲ್ಲಿ ದರ್ ಇಸ್ ಅ ಲಿಮಿಟೇಷನ್. ಬಟ್ ಇಫ್ ಯು ಗೋ ಟು ಮೆಟ್ರೋಪಾಲಿಟನ್ ದರ್ ಇಸ್ ಅ ಸಪ್ರೇಟ್ ಇನ್ಫ್ಯಾಕ್ಟ್ ವಿಂಗ್, ಕ್ಯಾನ್ಸರ್ ವೆಟ್ ಅಂತ ದರ್ ಇಸ್ ಅ ಬಿಗ್ ಇದನ್ನೇ ಇದೆ. ದೇ ಹ್ಯಾವ್ ಬ್ರಾಂಚಸ್ ಆಲ್ ಓವರ್ ಇಂಡಿಯಾ ವೇರ್ ದೇ ಡೀಲ್ ವಿತ್ ಓನ್ಲಿ ಕ್ಯಾನ್ಸರ್ ಕೇಸಸ್. ಬೇರೆ ಕೇಸಸ್ ನೋಡೋದೇ ಇಲ್ಲ. ಸಿಮಿಲರ್ಲಿ ವಿ ಹ್ಯಾವ್ ಐವೆಟ್ ಅಂತ, ವೆರಿ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಆರ್ ಅವೈಲೇಬಲ್, ಇನ್ಕ್ಲೂಡಿಂಗ್ ರೇಡಿಯೋಥೆರಪಿ ಇರ್ಬೋದು, ಲೇಸರ್ ಥೆರಪಿ, ಕೀಮೋಥೆರಪಿ, ಎವ್ರಿಥಿಂಗ್ ಇಸ್ ದೇರ್. ಹ್ಯೂಮನ್ ಅಲ್ಲಿ ಇರುವಂಥ ಎಲ್ಲ ಆಲ್ಮೋಸ್ಟ್ ಫೆಸಿಲಿಟೀಸ್ ದೇ ಆರ್ ನೌ ಅವೈಲೇಬಲ್ ಇನ್ ಇಂಡಿಯಾ ಇನ್ ಮೆಟ್ರೋಪಾಲಿಟನ್ ಸಿಟೀಸ್. ನಮ್ಮ ಇದು ಏರಿಯಾದಲ್ಲಿ ಸ್ವಲ್ಪ ಕಮ್ಮಿ ಇರ್ಬೋದು, ಬಿಕಾಸ್ ಆಫ್ ದ ಇಲ್ಲಿ ಅಷ್ಟೊಂದು ನೀವು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ನೀವು ಹಾಕಿದ್ರು ಕೂಡ ನಿಮ್ಗೆ ರಿಟರ್ನ್ಸ್ ಬರಲ್ಲ. ಅಂಡ್ ಎಲ್ಲೋ ಒಂದು ಎರಡು ಕೇಸ್ ಬಂದ್ರೆ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಟು ಇನ್ವೆಸ್ಟ್ ಆನ್ ದಟ್. ಸೊ ದ ಈಸಿ ವೇ ಇಸ್ ಟು ರೆಫರ್. ಈಗ ಕೆಟ್ರಾಕ್ಟ್ ಬರ್ತದೆ. ಕೆಟ್ರಾಕ್ಟ್ ಇಸ್ ಆಲ್ಸೋ ಕಾಮನ್ ಇನ್ ಡಾಗ್ಸ್. ಕೆಟ್ರಾಕ್ಟ್ಸ್ ಇಲ್ಲ, ಸರ್ಜರಿ ಅಗೇನ್ ನಾವು ರೆಫರ್ ಮಾಡ್ತೇವೆ. ಬ್ಯಾಂಗ್ಳೂರು ಮತ್ತೆ ಬಾಂಬೆ ಈ ಕಡೆ ರೆಫರ್ ಮಾಡ್ತೇವೆ. ಈಗ ಯೂಶಲಿ ಬ್ಯಾಂಗ್ಳೂರಿಗೆ ಸ್ವಲ್ಪ ಹತ್ರ ಆಗ್ತದೆ ಅಂತ ಬ್ಯಾಂಗ್ಳೂರಿಗೆ ರೆಫರ್ ಮಾಡ್ತೀವಿ.
ಸೊ ದೇರ್ ಆರ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲೇಬಲ್. ಓಕೆ, ಈಗ ಇನ್ನೊಂದು, ಇದು ನನ್ನ ವೈಯಕ್ತಿಕ ಅನುಭವ, ನನ್ನ ಹತ್ರ ನಾಯಿ ಇದೆ ಅಂತ ಹೇಳಿದೆ. ಯೂಟ್ರಸ್ ಸರ್ಜರಿ ಮಾಡ್ತಾರೆ ಅಲ್ವಾ? ಸೊ ಇವಳಿಗೆ ಏನಾಗಿತ್ತು, ಒಬ್ರು XYZ, ನಂಗೆ ಇವತ್ತು ಅವ್ರ ಹೆಸರು ನೆನ್ಪು ಮಾಡ್ಕೊಂಡ್ರೆ ಕೋಪ ಬರುತ್ತೆ, XYZ ಡಾಕ್ಟರ್. ಓಕೆ, ಸೊ ಒಬ್ಬ ಪಶು ವೈದ್ಯ ಏನಾಗಿರ್ತಾರೆ, ಅವರು ಪ್ರಾಣಿಗಳ ಜೊತೆ ತುಂಬ ಕ್ಲೋಸ್ ಬಾಂಡಿಂಗ್ ಹೊಂದಿರ್ತಾರೆ. ಇಲ್ಲಾಂದ್ರೆ ಆ ಫೀಲ್ಡಿಗೆ ಅವ್ರು ಬರೋದೇ ಇಲ್ಲ ಅಲ್ವಾ? ಇವತ್ತು ನೀವು ಹೇಳಿದ್ರಿ ನನ್ನ ಮೈ ಫುಲ್ ಬೆಕ್ಕಿನ ರೋಮ ಇರುತ್ತೆ ಅಂತ, ನಿಮಗೆ ಅದು ಪಾರ್ಟ್ ಆಫ್ ದ ಲೈಫ್ ಆಗಿಬಿಡತ್ತೆ. ತುಂಬ ಪ್ರೀತಿ ಇರುತ್ತೆ ಅವುಗಳ ಮೇಲೆ. ಇವರು ಅದನ್ನ ವೃತ್ತಿ ಅಂತ ತೆಗೆದುಕೊಂಡಿದ್ರು. ನಮ್ದು ಯೂಟ್ರಸ್ ಸರ್ಜರಿ ಮಾಡಿದ್ರೆ ಫಸ್ಟ್ ಟೈಮ್ ಕಟ್ ಮಾಡಿದ್ರು. ಪೊಟ್ಯಾಷಿಯಂ ಅದೇನು ಪೌಡ್ರ್ ಬರುತ್ತಲ್ಲ, ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂತ ಬರ್ತದೆ, ಆ ಪೌಡ್ರನ್ನ ಅದ್ರ ಮೇಲೆ ಹಾಕಿದ್ರು. ಅದು ಕ್ಲೋಸ್ ಆಗುತ್ತೆ, ಲಿಕ್ ಮಾಡ್ಕೊಳ್ಳೋದಿಲ್ಲ ಅಂತ ಫಸ್ಟ್ ಟೈಮ್ ಮಾಡಿದ್ರು. ಓಪನ್ ಆಯ್ತು. ನೆಕ್ಸ್ಟ್ ಟೈಮ್ ಮತ್ತೆ ಹಾಕಿದ್ರು, ಸ್ಟಿಚ್ ಹಾಕಿದ್ರು. ಹೌದು, ಉಂಡು ಮೇಲೆ ಓಪನ್ ಆಯ್ತು. ಅದೇ ತರ 5 ಟೈಮ್ಸ್ ಸ್ಟಿಚ್ ಹಾಕಿ ಓಪನ್ ಆಗಿದೆ. ಅದು ಅವ್ರು ಹೇಳ್ತಿದ್ದಾರೆ ಅದು ನಾಯಿ ಲಿಕ್ ಮಾಡ್ತು ಅಂತ ಹೇಳಿದ್ರು. ಬಟ್ ನಾನು ಕಣ್ಣಿಗೆ ಎಣ್ಣೆ ಬಿಟ್ಟು ಕಾಯೋದು ಅಂತಾರಲ್ಲ, ಆ ತರ ಕಾದಿದ್ದೀನಿ. ಕೆಲ್ಸಕ್ಕೂ ಹೋಗ್ದೆ, ಎಲ್ಲೂ ಲಿಕ್ ಮಾಡಿಲ್ಲ. ಎಲಿಜಬೆತ್ ಕಾಲರ್ ಅಂತ ಹೇಳ್ತಾರೆ, ಅದನ್ನ ಹಾಕ್ಬಿಟ್ಟು ನಾನು ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಂಡಿದ್ದೀನಿ. ಲಿಕ್ ಮಾಡಿಲ್ಲ ಅಂದ್ರೆ ಸ್ಟಿಚ್ ಓಪನ್ ಆಗಿತ್ತು. ಬೇಸಿಕಲಿ ಏನಂದ್ರೆ ಎನಿ ಸರ್ಜರಿ ಮಾಡೋದು ಇಟ್ಸ್ ನಾಟ್ ಅ ಬಿಗ್ ಡೀಲ್. ಸರ್ಜರಿ ಮಾಡೋದಕ್ಕಿಂತ ಮುಂಚೆ ಏನು ಪ್ರಿಪ್ರೇಷನ್ ಮಾಡ್ತೀವಲ್ಲ, ಅದಕ್ಕೆ ನಾವು ಅಸೆಪ್ಟಿಕ್ ಪ್ರಿಪ್ರೇಷನ್ ಅಂತ ಹೇಳ್ತೀವಿ, ಪ್ರೀ ಆಪರೇಟಿವ್ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ, ಬೋತ್ ಇನ್ ಕೇಸ್ ಆಫ್ ಹ್ಯೂಮನ್ಸ್ ಅಂಡ್ ಡಾಗ್ಸ್. ಅದು ಏನು ಸ್ಟ್ಯಾಂಡರ್ಡ್ ನಾವು ಮೇಂಟೈನ್ ಮಾಡ್ತೀವ ಅದ್ರ ಮೇಲೆ ದ ಸಕ್ಸಸ್ ಆಫ್ ಯುವರ್ ಸರ್ಜರಿ ಡಿಪೆಂಡ್ಸ್. ದ ಸರ್ಜಿಕಲ್ ಪ್ರೊಸೀಜರ್, ದ ಔಟ್ಕಮ್ ಡಿಪೆಂಡ್ಸ್ ಆನ್ ಯುವರ್ ಪ್ರೀ ಸರ್ಜಿಕಲ್ ಪ್ರೊಸೀಜರ್ಸ್. ಸೊ ಅದೇ ರೀಸನ್ಗೋಸ್ಕರ ನಾಟ್ ಎವ್ರಿ ಸರ್ಜನ್ ಈಸ್ ಸೇಮ್. ಸೊ ಅದ್ರದ್ದು ಅವೇರ್ನೆಸ್ ಇರಬೇಕಾಗ್ತದೆ. ನನಗೆ ಟೆಕ್ನಿಕ್ ಗೊತ್ತಿರ್ಬೋದು, ಬಟ್ ಇಫ್ ಯು ಆರ್ ನಾಟ್ ಪ್ರಿಪೇರಿಂಗ್ ದ ಸೈಟ್ ಪ್ರಾಪರ್ಲಿ ಆ್ಯಂಡ್ ಡಿಸ್ಇನ್ಫೆಕ್ಟಿಂಗ್ ದಟ್ ಏರಿಯಾ ಬಿಫೋರ್ ದ ಸರ್ಜರಿ ಆದ ನಂತರ 100% ವೂಂಡ್ ಡಿಹೈಸೆನ್ಸ್ ಆಗ್ತದೆ, ಇನ್ಫೆಕ್ಷನ್ ಆಗ್ತದೆ. ಅದನ್ನು ನೀವು ಅವಾಯ್ಡ್ ಮಾಡ್ಬೇಕಂತ ಹೇಳಿದರೆ ನಾನು ಈ ವಿಚಾರವಾಗಿ ಏನು ಹೇಳೋದೋ ಗೊತ್ತಾಗೋದಿಲ್ಲ. ಇಲ್ಲ, ನಂದು ಏನಾಯ್ತು ಅಂತ ಹೇಳಿದ್ರೆ, ಆಮೇಲೆ ನನಗೆ ಇವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಇದು ಆಗೋದಿಲ್ಲ, ಅವ್ರ ಫೇಲ್ಯೂರ್ ಅನ್ನ ಏನು ಹೇಳಿದ್ರು, ಇದಾಗೋದಿಲ್ಲ, ಇಂಜೆಕ್ಷನ್ ಕೊಟ್ಟು ಸಾಯಿಸ್ಬಿಡಿ ನಾಯಿನ ಅಂತ ಹೇಳಿಬಿಟ್ರು. ಆದರೆ ತುಂಬ ಬೇಜಾರಾಗುತ್ತೆ ನಮಗೆ ಪೆಟ್ ಓನರ್ಸಿಗೆ ಆ ಥರ ಮಾತು ಹೇಳಿದಾಗ. ಆಮೇಲೆ ಸಾಧ್ಯ ಇಲ್ಲ ಇಂಜೆಕ್ಷನ್ ಕೊಟ್ಟು ಸಾಯಿಸೋದಕ್ಕೆ. ನಾನೇನು ಮಾಡಿದೆ, ಇನ್ನೊಂದು ಡಾಕ್ಟರ್ ಇಲ್ಲ, ಅದು ಇಟ್ ಕ್ಯಾನ್ ಬಿ ಅಗೇನ್ ಟ್ರೀಟೆಡ್. ಅದಕ್ಕೆ ಉಂಡೆಲ್ಲ ಫ್ರೆಶನ್ ಮಾಡಿ ಮತ್ತೆ ಸೆಪ್ಟಿಕ್ ಪ್ರೊಸೀಜರ್ ಅಲ್ಲಿ ರೀಸ್ಟಿಚ್ ಮಾಡಿ ಪ್ರಾಪರ್ ಆಂಟಿಬಯೋಟಿಕ್ಸ್ ಎಲ್ಲ ಕೊಟ್ಕೊಂಡು ಮಾಡ್ಬೋದು. You should have consulted one more person ಅಂತ ನಾನು ಹೇಳ್ಬೋದು. ಹೌದು, ಆ ಟೈಮಿಗೆ ನಾನು ಹೋದೆ, ಬೇರೆ ಡಾಕ್ಟರ್ ಹತ್ರ ಹೋದೆ, ಇಲ್ಲೇ ಮಂಗಳೂರಲ್ಲಿ ಒಬ್ರು ಚೆನ್ನಾಗಿ ನೋಡಿದ್ರು. ಅವ್ರು ಹೇಳಿದ್ರು ಇದನ್ನ ಮತ್ತೆ ಸ್ಟಿಚ್ ಹಾಕಿ ಅದಕ್ಕೆ ಪೇಯ್ನ್ ಮಾಡೋದು ಬೇಡ, 1 ತಿಂಗಳು ನೀವೇನ್ ಮಾಡಿ ಆ ಉಂಡನ್ನ ಕ್ಲೀನ್ ಮಾಡಿ ಅದಕ್ಕೆ ಪ್ಯಾಡ್ ಹಾಕಿ ಒಂದು ಸ್ಪ್ರೇ ಕೊಟ್ರು, ಆಂಟಿಬಯೋಟಿಕ್ ಸ್ಪ್ರೇ, ಆಂಟಿಬಯೋಟಿಕ್ ಟ್ಯಾಬ್ಲೆಟ್ ಹಾಕಿ. ಆಮೇಲೆ ನಾನು ಪ್ರತಿ ಮಧ್ಯಾಹ್ನ ಬೆಳಗ್ಗೆ ಸಂಜೆ ಉಂಡು ಕ್ಲೀನ್ ಮಾಡಿ 1 ಮಂತ್, ಲಿಟ್ರಲಿ 1 ಮಂತ್. 5 days to 7 days enough. ಉಂಡು ನಿಮ್ಗೆ ಹೀಲ್ ಆಗ್ಲಿಕ್ಕೆ 5 to 7 days ಇನಫ್. ಒಂದ್ಸತಿ ನಾವು ಸ್ಟಿಚ್ ಹಾಕಿ ಬ್ಯಾಂಡೇಜ್ ಮಾಡಿ ಬಿಟ್ಬಿಡ್ತೇವೆ. ಈವನ್ ನಾವೀಗ ಏನ್ ಹೇಳ್ತೇವೆ ಅಂದ್ರೆ, ಈಗ ಮೋಸ್ಟ್ ಆಫ್ ದಿ ಸರ್ಜರೀಸ್ಗೆ ಅಬ್ಸಾರ್ಬೆಬಲ್ ಸೂಚರ್ಸ್ ಹಾಕ್ತೀವಿ ನಾವು. ಸೊ ಯು ನೀಡ್ ನಾಟ್ ಕಮ್ ಅಗೇನ್ ಫಾರ್ ಸೂಚರ್ ರಿಮೂವಲ್. ಆಫ್ಟರ್ 7 days ವೆನ್ ಯು ರಿಮೂವ್ ದಟ್ ಬ್ಯಾಂಡೇಜ್ ಯು ಸಿ ದಟ್ ದ ವೂಂಡ್ ಈಸ್ ಹೀಲ್ಡ್. ಸೊ ಆ ಥರ ಈಗ ನಡೀತಾ ಇದೆ. ಬಟ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್. ಕರೆಕ್ಟ್. ನಂದು ಆಮೇಲೆ ಆಂಟಿಬಯೋಟಿಕ್ ಅಲ್ಲೇ ಸ್ಕಿನ್ ಟಿಶ್ಯೂಸ್ ರೀಬಿಲ್ಡ್ ಆಗಿ ಅದ್ರಷ್ಟಕ್ಕೆ ಜಾಯಿನ್ ಆಯ್ತು. ಟೇಕ್ಸ್ ಟೈಮ್ ಅಷ್ಟೇ. ಬಟ್ ತುಂಬಾ ಪೇಷನ್ಸ್ ನಮಗೆ ತುಂಬಾ ಆ ತರದ ಕೇಸಸ್ ಬರ್ತವೆ. ನಾಟ್ ಲೈಕ್ ಸರ್ಜಿಕಲ್ ಕಾಂಪ್ಲಿಕೇಶನ್ಸ್ ಅಂತಲ್ಲ. ಈಗ ಸ್ಟ್ರೀಟ್ ಡಾಗ್ ಯಾವುದೋ ಒಂದು ಸಣ್ಣ ಗಾಯ ಆಗಿರ್ತದೆ, ಪಾಪ ಈ ತಲೆ ಹತ್ರ ಎಲ್ಲೋ ಗಾಯ ಆದಾಗ ಅದಕ್ಕೆ ಅಲ್ಲಿ ಲಿಕ್ ಮಾಡ್ಲಿಕ್ಕೆ ಆಗಲ್ಲ. ಲಿಕ್ ಮಾಡ್ಲಿಕ್ಕೆ ಆಗದೆ ಇರುವಾಗ ಗಾಯದ ಮೇಲೆ ನೊಣ ಎಲ್ಲ ಕೂತು ಮ್ಯಾಗಟ್ಸ್ ಆಗ್ತದೆ. ಮ್ಯಾಗಟ್ಸ್ ಆದ ತಕ್ಷಣ ಇಟ್ ಗೋಸ್ ಆನ್ ಬರಿಂಗ್, ಒಳಗಡೆ ಟಿಶ್ಯೂ ತಿಂತ ಏನಾಗುತ್ತೆ, ಉಂಡ್ ಇಷ್ಟು ದೊಡ್ಡದಾಗ್ಬಿಡುತ್ತೆ. ಅದು ಇಚ್ಚಿಂಗ್ ಇರಿಟೇಷನ್ ಆಗ್ತಾ ಇರುತ್ತೆ. ಡಾಗ್ ಇಟ್ ಸ್ಟಾರ್ಟ್ಸ್ ರನ್ನಿಂಗ್. ಸೊ ಅವಾಗ ಏನಾದ್ರು ಜನ ಇದೊಂಥರ ಉಚ್ಚನಾಯಿ ಅಂತ ಹೇಳಿ ಎಷ್ಟೋ ಜನ ಕಲ್ಲಿಂದ ಹೊಡೆದು ಸಾಯಿಸಿದ ಇನ್ಸಿಡೆನ್ಸಸ್ ಕೂಡ ಇದೆ. ಸೊ ಯಾರೋ ಈಗ ದೆರ್ ಆರ್ ವೆರಿ ಗುಡ್ ನಂಬರ್ ಆಫ್ ಅನಿಮಲ್ ಲವರ್ಸ್. ಆ್ಯಕ್ಚುಲಿ ಐ ಶುಡ್ ಅಪ್ರಿಷಿಯೇಟ್ ದಟ್. ಈಗ ಅವೇರ್ನೆಸ್ಸು ತುಂಬ ಇದೆ. ಆ್ಯಂಡ್ ಯಾವುದೋ ಒಂದು ನಾಯಿ ಕಂಡ್ರು ಕೂಡ ಯಾರೋ ಒಬ್ರು ಪಾಪ ಹಿಡ್ಕೊಂಡು ಆಸ್ಪತ್ರೆಗೆ ಬರ್ತಾರೆ, ಬಂದು ಅದಕ್ಕೆ ಟ್ರೀಟ್ಮೆಂಟ್ಗೆ ಕೇಳ್ತಾರೆ. ಸೊ ಅವಾಗ ಆಸ್ ಅ ವೆಟರ್ನೇರಿಯನ್ ನಾವು ಪ್ರಾಪರ್ ಟ್ರೀಟ್ಮೆಂಟ್ ಕೊಟ್ಟರೆ 100% ಅದು ಕ್ಯೂರ್ ಆಗಿದ್ದು ಇನ್ಸಿಡೆನ್ಸಸ್ ಇದೆ. ಫುಲ್ ಇಷ್ಟೆಲ್ಲ ಎಕ್ಸ್ಪೋಸ್ ಆಗಿದ್ದು ಹೀಲ್ ಆಗಿದ್ದು ಇನ್ಸಿಡೆನ್ಸಸ್ ಇದೆ. ಮಾಹೆಯಿಂದ ದೇರ್ ಆರ್ ಸೋ ಮೆನಿ ಸ್ಟೂಡೆಂಟ್ಸ್ ದೇ ಗೆಟ್ ದ ಪೆಟ್ಸ್. ಅವರೆಲ್ಲ ತಂದಾಗ ಬಟ್ ಮಂತ್ಸ್ ಟುಗೆದರ್ ಇಟ್ ವಿಲ್ ಟೇಕ್. ತುಂಬ ಪೇಷನ್ಸ್ ಇಂದ ನಾವು
ಡೀಲ್ ಮಾಡಬೇಕಾಗ್ತದೆ. ಈಗ ಪ್ರಾಣಿಗಳಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ನಮಗೆ ಹೆಂಗೆ ಗೊತ್ತಾಗುತ್ತೆ? ಏನು ಫಸ್ಟ್ ಸಿಂಪ್ಟಮ್ ಅದ್ರದ್ದು? ಜಸ್ಟ್ ಲೈಕ್ ಹ್ಯೂಮನ್ಸ್. ನಿಮಗೆ ಸಿಂಪಲ್ ಆಗಿ ಹೇಳೋದಾದ್ರೆ ನಮಗೆ ಹುಷಾರಿಲ್ಲ ಅಂದ್ರೆ ನಾವೇನಾಗ್ತೀವಿ, ಫಸ್ಟ್ ಆಫ್ ಆಲ್ ಡಲ್ ಆಗ್ಬಿಡ್ತೀವಿ, ಊಟ ಬಿಡ್ತೀವಿ, ಮತ್ತೆ ನಮಗೆಲ್ಲ ಕಣ್ಣೆಲ್ಲ ಕೆಂಪಾಗ್ತದೆ, ಬಾಯೆಲ್ಲ ಒಣಗ್ದಾಗ ಫೀಲ್ ಆಗ್ತದೆ. ಸೇಮ್ ಪಪ್ಪೀಸಲ್ಲೂ ಅಥವಾ ಡಾಗ್ಸಲ್ಲಿ ಅಥವಾ ಪೆಟ್ಸಲ್ಲಿ ಅಷ್ಟೇ, ನೋಸ್ ಎಲ್ಲ ಡ್ರೈ ಆಗ್ತದೆ. ತುಂಬ ಆಕ್ಟಿವ್ ಇದ್ದ ನಾಯಿ ಒಂಥರ ಡಲ್ ಆಗ್ತದೆ, ಊಟ ಬಿಡ್ತದೆ. ಸೊ ಇದು ಬೇಸಿಕ್ ಫಸ್ಟ್ ನಿಮಗೆ ಅಬ್ಸರ್ವ್ ಮಾಡಲಿಕ್ಕೆ ಸಿಗುವಂಥ ಸಿಂಪ್ಟಮ್. ಅಂಥ ಸಮಯದಲ್ಲಿ ಇಮಿಡಿಯೇಟ್ ನೀವು ಹೋಗ್ಬೇಕಂತ ಇಲ್ಲ, ಒಂದು ಸ್ವಲ್ಪ ವೆಯ್ಟ್ ಮಾಡ್ಬೋದು. ವೆಯ್ಟ್ ಮಾಡಿ ಒಂದು 24 hours ತನಕ ಬೇಕಾದರೆ ನೀವು ವೆಯ್ಟ್ ಮಾಡ್ಬೋದು. ಅವ್ನು ತಿನ್ನಲೇ ಇಲ್ಲ ಅಂದ ತಕ್ಷಣ ಬೆನ್ನತ್ತಿ ನೀನು ತಿನ್ನು ಅಂತ ಫೋರ್ಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈಗ ನಮಗೂ ಅಷ್ಟು, ನಮ್ಗೆ ಹುಷಾರಿಲ್ಲ ಅಂದ್ರೆ ನಮ್ಗೆ ತಿನ್ಲಿಕ್ಕೆ ಮನ್ಸಾಗಲ್ಲ. ನಮ್ ಜ್ವರ ಬಂದ ನಾವು ಚಿಕ್ಕವರಿರುವಾಗ ನಮ್ಮ ಅಮ್ಮ ಅಂದ್ರೆ ಎಲ್ಲ ಫೋರ್ಸ್ ಮಾಡಿ ತಿನ್ನು ಅಂತ ಹೇಳಿ ಇದು ಮಾಡಿದಾಗ ನಾವು ಎಷ್ಟೋ ಸತಿ ತಿನ್ನಲ್ಲ. ತುಂಬಾ ಫೋರ್ಸ್ ಮಾಡಿದ್ರೆ ವಾಮಿಟ್ ಮಾಡ್ಕೊಳ್ತೇವೆ. ಸಣ್ಣ ಮಗು ಕೂಡ ಅಷ್ಟೇನೆ. ಸೊ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಅಂದ್ರೆ ಲೈಕ್ ಯು ವೇಟ್ ಫಾರ್ ಸಮ್ ಟೈಮ್. ಅದಕ್ಕೆ ಇದರಲ್ಲಿ ಆಯುರ್ವೇದದಲ್ಲಿ ಹೇಳಿದ್ರೆ ಲಂಘನಂ ಪರಮೌಷಧಂ ಅಂತ ಕೂಡ ಹೇಳ್ತಾರೆ. ಫಾಸ್ಟಿಂಗ್ ಮಾಡಿದಾಗ ಎಷ್ಟೋ ಸತಿ ನ್ಯಾಚುರಲಿ ಹೀಲ್ ಆಗ್ತದೆ ಬಾಡಿ, ಮತ್ತೆ ವಾಪಸ್ ರಿಕ್ಯುಪರೇಟ್ ಆಗ್ತದೆ ಅಂತ. ಸೊ 24 hours ಯು ಅಬ್ಸರ್ವ್. ಸಿಂಪಲ್ ವಾಟರ್ ಕೊಡಿ, ಬೇಡ ಅಂದ್ರೆ ORS ಕೊಡಿ. ORS ಅಲ್ಲಿ ದೇರ್ ಆರ್ ಅಗೇನ್ ವೆಟರ್ನರಿ ಪ್ರಿಪ್ರೇಷನ್ಸ್ ಇದೆ. ಈಗ ಮುಂಚೆ ಆದ್ರೆ ನಮ್ಗೆ ವೆಟರ್ನರಿ ಪ್ರಿಪ್ರೇಷನ್ಸ್ ಕಡಿಮೆ ಇರ್ತಿತ್ತು. ಇವಾಗ ಯು ಹ್ಯಾವ್ ಆಂಪಲ್ ನಂಬರ್ ಆಫ್ ವೆಟರ್ನರಿ ಪ್ರಿಪ್ರೇಷನ್ಸ್ ಬರ್ತದೆ ಡ್ರಗ್ಸ್ ಅಲ್ಲಿ. ಹ್ಯೂಮನಿಗೆ ಹೋಗ್ಬೇಕಂತೇನಿಲ್ಲ. ಸೊ ನೀವು ಕನ್ಸಲ್ಟ್ ಮಾಡಿ, ಅಥವಾ ಬೇಡ ಅಂದರೆ ಸಿಂಪಲ್ ನೀರು ಕೊಡಿ, ORS ಕೊಡಿ. ಅದನ್ನು ಕೊಟ್ಟು ಒನ್ ಡೇ ನೋಡಿ, 24 hours ಅಬ್ಸರ್ವ್ ಮಾಡಿ. ಅದರ ನಂತರನೂ ನೆಕ್ಸ್ಟ್ ಡೇ ಕೂಡ ಅವ್ನು ತಿನ್ನಲಿಲ್ಲ, ಡಲ್ ಆಗಿದ್ದಾನೆ, ದೆನ್ ಯು ಹ್ಯಾವ್ ಟು ಕನ್ಸಲ್ಟ್ ಅ ವೆಟ್. ಓಕೆ. ಇನ್ನೊಂದು, ಈಗ ವೆಜಿಟೇರಿಯನ್ಸ್ ಆಗಿರೋರು ನಾಯಿ ತಂದಿರ್ತಾರೆ ಮನೆಗೆ, ಯಾವುದೋ ಬ್ರೀಡ್ ನಾಯಿ ತಂದಿರ್ತಾರೆ, ಬಟ್ ಅವ್ರು ಏನು ತಿಂತಾರೆ ಅದನ್ನೇ ನಾಯಿಗೆ ಹಾಕ್ತಾರೆ. ನಾಯಿಗೆ ವೆಜಿಟೇರಿಯನ್ ಫುಡ್ ತಿಂದು ಬದುಕ್ಬೋದಾ, ಅಥವಾ ಅದಕ್ಕೆ ಏನು ಬೇಕು? ಇದು ತುಂಬಾ ಒಂಥರ ಮೋಸ್ಟ್ ಆಸ್ಕ್ಡ್ ಕ್ವಶನ್ ಅಂತ ಹೇಳ್ಬೋದು. ಡಾಗ್ಸ್ ಕ್ಯಾನ್ ಬಿ ಅ ವೆಜಿಟೇರಿಯನ್, ಡಾಗ್ ಕ್ಯಾನ್ ಬಿ ಅ ವೆಜಿಟೇರಿಯನ್, ಬಟ್ ಅ ಕ್ಯಾಟ್ ಕೆನ್ ನಾಟ್ ಬಿ ಅ ವೆಜಿಟೇರಿಯನ್. ನೀವು ಡಾಗ್ ಅನ್ನ ಪಕ್ಕಾ ವೆಜಿಟೇರಿಯನ್ ಆಗಿ ರೇರ್ ಮಾಡ್ಬೋದು. ಆದರೆ ಅದು ಎಲ್ಲನೂ ತಿನ್ನುತ್ತೆ. ತರಕಾರಿ ಬಾಯ್ಲ್ಡ್ ಕೊಟ್ಟರು ತಿನ್ನುತ್ತೆ, ದೋಸೆ, ಇಡ್ಲಿ, ನೀವು ಮನೇಲಿ ನಾವೇನು ಊಟ ಮಾಡ್ತೇವೋ ಎಲ್ಲ ಕೊಡ್ಬೋದು. ಡಾಗ್ಸ್ ಅಥವಾ ಪೆಟ್ಸಲ್ಲಿ ಕಾಮನ್ಲಿ ನೀವು ಅವಾಯ್ಡ್ ಮಾಡಬೇಕಂತ ಫುಡ್ಸಲ್ಲಿ ಹೇಳಲಿಕ್ಕೆ ಹೋದರೆ, ಫಸ್ಟ್ ನೀವು ಚಾಕ್ಲೇಟ್ಸು, ಐಸ್ ಕ್ರೀಮ್ಸು, ಡ್ರೈ ಗ್ರೇಪ್ಸು, ರೆಸಿನ್ಸು, ಆನಿಯನ್ಸು, ಮತ್ತು ಬೆಳ್ಳುಳ್ಳಿ, ಈ ಥರದ್ದನ್ನೆಲ್ಲ ಅವಾಯ್ಡ್ ಮಾಡಿ. ಅವಾಯ್ಡ್ ಮಾಡಿಬಿಟ್ಟು ಬೇರೆ ನಾವೇನು ತಿಂತೇವೆ, ಖಾರ ಮಸಾಲೆ ಪದಾರ್ಥ ಇದೆಲ್ಲ ಕೊಡೋದು ಬೇಡ. ಅದು ಬಿಟ್ಟು ಬೇರೆ ನಾವೇನು ತಿಂತೇವೋ ಎಲ್ಲ ಕೂಡ ಕೊಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಅಲ್ಲ, ಅವರಿಗೆ ನ್ಯೂಟ್ರಿಷನ್ ಕೊರತೆ ಆಗುತ್ತೆ. ನಾವೀಗ ಒಂದು ಬ್ಯಾಲೆನ್ಸ್ಡ್ ಫುಡ್ ನಾವು ತಗೊಳ್ತಾ ಇರುವಾಗ ಅದಕ್ಕೂ ಕೂಡ ಅದೇ ಫುಡ್ ಅಂದ್ರೆ ಅದು ಬ್ಯಾಲೆನ್ಸ್ಡ್ ಇರ್ತದೆ. ಕರೆಕ್ಟ್, ಹೌದು. ಬಟ್ ದೇರ್ ಇಸ್ ಅ ಕಮರ್ಷಿಯಲ್ ಆಸ್ಪೆಕ್ಟ್. ನೀವು ಕೇಳೋದಾದ್ರೆ ದೇರ್ ಆರ್ ಫುಡ್ ಪ್ರಿಪರೇಷನ್ಸ್ ಅವೈಲೇಬಲ್, ಕಮರ್ಷಿಯಲಿ ಅವೈಲೇಬಲ್, ವಿಚ್ ಆರ್ ರೆಡಿ ಟು ಇಟ್. ವೆಜಿಟೇರಿಯನ್ಸ್ಗೆ ನಾನು ಅಷ್ಟೆಲ್ಲ ನಂಗೆ ಮಾಡಿ ಹಾಕುವಷ್ಟು ಪೇಷನ್ಸ್ ಇಲ್ಲ ಅಂದಾಗ, ನಾವು ಅದೇ ರೀಸನಿಗೋಸ್ಕರ ದ ಇಂಡಸ್ಟ್ರಿ ಹಸ್ ಡೆವಲಪ್ಡ್ ಸೋ ಮಚ್. ಸೊ ವಿ ಹ್ಯಾವ್ ರೆಡಿ ಫುಡ್ ಅವೈಲೇಬಲ್, ಯು ಕ್ಯಾನ್ ಫೀಡ್ ಇಟ್ ಅಂತ. ಸೊ ಇಟ್ ಹ್ಯಾಸ್ ಗಾಟ್ ಆಲ್ ದಿ ನ್ಯೂಟ್ರಿಯೆಂಟ್ಸ್ ರಿಕ್ವೈರ್ಡ್. ಅದರಲ್ಲಿ ನೀವು ಡಿಪೆಂಡಿಂಗ್ ಆನ್ ಯುವರ್ ಇದು ಯು ಕ್ಯಾನ್ ಚೂಸ್. ಅದರಲ್ಲಿ ಅಗೇನ್ ದೇರ್ ಆರ್ ಗ್ರೇಡ್ಸ್, ಅದೊಂದು ಡಿಫ್ರೆಂಟ್ ಮ್ಯಾಟರ್ ಆಗಿಬಿಡುತ್ತೆ. ಬೆಕ್ಕು ಮಾತ್ರ ಇಟ್ ಕೆನಾಟ್ ಬಿ ಅ ವೆಜಿಟೇರಿಯನ್. ಒಂದು ನಮ್ಮನೇಲಿ ಒಂದು ಬೆಕ್ಕಿತ್ತಾಯ್ತಾ, ಸಂಡೆ ಪಕ್ಕದ ಮನೆಗೆ ಹೋಗಿ ಕೂತ್ಕೊಳ್ತಾ ಇತ್ತು. ಯಾಕಂದ್ರೆ ಸಂಡೆ ಚಿಕನ್ ಅಲ್ಲಿ ಮಾಡ್ತಾರೆ, ನಾವು ಪ್ಯೂರ್ ವೆಜಿಟೇರಿಯನ್. ಅದಕ್ಕೆ ಸ್ಮೆಲ್ ಬಂದ್ರು ಕೂಡ ಓಡೋಗ್ತದೆ. ಮತ್ತೆ ನೀವು ಎಲ್ಲೂ ಹೋಗ್ಲಿಕ್ಕೆ ಆಪ್ಷನ್ನೇ ಇಲ್ಲ ಅಂದ್ರೆ, ಈವನ್ ಸ್ಮಾಲ್ ಇನ್ಸೆಕ್ಟ್, ಏನೋ ಒಂದು ಜಿರ್ಲೆ ಏನಾದ್ರು ಬಂದ್ರು ಕೂಡ ಒಂದು ಹೊಡೆದು ತಿನ್ನುತ್ತೆ ಅದು. ಓಕೆ, ಅವುಗಳನ್ನ ವೆಜಿಟೇರಿಯನ್ ಆಗಿ ಮೇಂಟೈನ್ ಅದು. ಅದರಲ್ಲಿ ಮೇನ್ ಅಂದ್ರೆ ದೇ ಆರ್ ಪ್ರೋಟೀನ್ ಡಿಪೆಂಡೆಂಟ್. ಇಫ್ ಯು ಸ್ಟಾರ್ವ್ ದೆಮ್ ಅಲ್ವಾ, ಅವ್ರದ್ದು ಫುಲ್ ಬಾಡಿ ವೇಟ್ ಡೌನ್ ಆಗಿಬಿಡ್ತದೆ. ಅಂದ್ರೆ ಓನ್ ಬಾಡಿ ಪ್ರೋಟೀನ್ ಯೂಸ್ ಆಗುತ್ತೆ. ಸೊ ದಟ್ಸ್ ವೈ ಈಗ ನೀವು ಅಬ್ಸರ್ವ್ ಮಾಡಿ ಬೇಕಾದ್ರೆ, ಈಗ ಬ್ರಾಹ್ಮಿನ್ಸ್ ನಾನ್ ವೆಜ್ ಆ ಥರದ್ದು ಏನೂ ಆಪ್ಷನ್ನೇ ಇಲ್ಲ ಅಂದವ್ರದ್ದು ಬೆಕ್ಕೆಲ್ಲ ತುಂಬಾ ಸಪೂರ ಲೀನ್ ಆಗಿರ್ತದೆ. ಪ್ರೋಟೀನ್ ಅದಕ್ಕೆ ಮೇಜರ್ ಸೋರ್ಸ್. ಪ್ರೋಟೀನ್ ಬೇಕು ಅದಕ್ಕೆ ಜಾಸ್ತಿ. ಓಕೆ, ಇನ್ನೊಂದು ನನ್ನ ತಲೆಯಲ್ಲಿ ಓಡ್ತಾ ಇತ್ತು ಪ್ರಶ್ನೆ, ಅದ್ರ ಮಧ್ಯದಲ್ಲಿ ಕಟ್ ಆಯಿತು. ಎಸ್, ಇದು ಡಾಗ್ ಒಬೇಸ್ ಬಗ್ಗೆ ಮಾತಾಡಬೇಕು. ನನ್ನ ಇನ್ನು ಸ್ವಲ್ಪ ಗುಂಡಮ್ಮ ಆಗ್ಬಿಟ್ಟಿದ್ದಾಳೆ. ಈಗ ಅವಳ ಹೆಸರು ಚೇಂಜ್ ಮಾಡಿ ಎಲ್ಲ ಗುಂಡಮ್ಮ ಅಂತಾನೆ ಕರೀತಾ ಇದ್ದಾರೆ. ಪಾಪ ಅವಳೇನು ಅವಳು ತಿನ್ನೋದು ಇಷ್ಟೇ, ಸ್ವಲ್ಪ ತಿಂತಾಳೆ. ಏನಾಗುತ್ತೆ ಈಗೀಗ ಹಂಗಾಗಿರುತ್ತೆ, ಬಟ್ ಸ್ಟಾರ್ಟಿಂಗ್ ಎಲ್ಲೋ ನಿಮ್ದು ಫೀಡಿಂಗ್ ಪ್ಯಾಟರ್ನ್ ಇದರಿಂದ ಮಿಸ್ ಆಗಿರ್ತದೆ. ಜನರಲಿ ಏನಂದ್ರೆ ಓವರ್ ಕನ್ಸರ್ನ್ ಅಥವಾ ತುಂಬಾ ಲವ್ ಇಂದ ನಾವೇನ್ ಮಾಡ್ತೇವೆ, ಎವ್ರಿ ಟೈಮ್
ನಾವು ಊಟ ಮಾಡುವಾಗ ಎಲ್ಲ ಇದು ಮಾಡ್ತೀವಿ. ನಮಗೆ ಮಾತ್ರ ಮನುಷ್ಯರಿಗೆ ವಿ ವಾಂಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಆಫ್ಟರ್ನೂನ್ ಲಂಚ್, ಈವ್ನಿಂಗ್ ಸ್ನ್ಯಾಕ್ಸ್, ನೈಟ್ ಡಿನ್ನರ್, ಒಂದು 4-5 ಸತಿ ತಿಂತಾನೆ ಮನುಷ್ಯ. ಅದ್ರ ನಂತರನು ಯಾರೋ ಒಂದು ಆಫರ್ ಮಾಡಿದ್ರೆ ಮತ್ತೆ ಅದನ್ನೂ ತಿಂತಾನೆ. ಆದ್ರೆ ಡಾಗ್ಸಿಗೆ ಅಷ್ಟೊಂದೆಲ್ಲ ರಿಕ್ವೈರ್ಮೆಂಟ್ ಇಲ್ಲ. ನೀವು ಅಡಲ್ಟ್ ಡಾಗ್ಸಿಗೆ 2 times ಫೀಡ್ ಮಾಡಿದ್ರೆ ಸಾಕು. ಯಂಗ್ ಪಪ್ಪಿ ಇರುವಾಗ ಮೋರ್ ರಿಕ್ವೈರ್ಮೆಂಟ್ ಇರುತ್ತೆ ನ್ಯೂಟ್ರಿಷನ್ದು. ಅದಕ್ಕೆ ನೀವು ಅಗೇನ್ 4 to 5 times ಇನ್ ಅರ್ಲಿ ಏಜ್. ಮತ್ತೆ ಆಸ್ ಇಟ್ ಗ್ರೋಸ್ ಯು ರೆಡ್ಯೂಸ್ ದ ಫ್ರೀಕ್ವೆನ್ಸಿ. ಬ್ಯಾಲೆನ್ಸ್ ಫುಡ್ ಅನ್ನು 2 times ಕೊಡ್ತಾರೆ, ರೆಗ್ಯುಲರ್ ಎಕ್ಸರ್ಸೈಸ್ ಕೊಟ್ರೆ ಒಬ್ಬೆಸ್ ಎಲ್ಲ ಆಗುದಿಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ದೇರ್ ಇಸ್ ಅ ಪ್ಯಾಥಾಲಜಿಕ್ ಇನ್ವಾಲ್ವ್. ಆಕ್ಚುಲಿ ಕೆಲವು ನಾಯಿಗಳಿಗೆ ಸರ್ಜರಿ ಆದ್ಮೇಲೆ ದಪ್ಪ ಆಗ್ತವೆ. Of course, that is dependent. Again, it is dependent on the diet. ಯೂಶಲಿ ಪೋಸ್ಟ್ ಸರ್ಜರಿ ಅದು ಮನುಷ್ಯರಲ್ಲೂ ನಾವು ಅಬ್ಸರ್ವ್ ಮಾಡ್ತೀವಿ. ಈಗ ಸರ್ಜರಿ ಆದ ನಂತರ ಈಗ ಫೀಮೇಲ್ಸ್ ಅಲ್ಲಿ ನಾವು ಯೂಟ್ರಸ್ ಎಲ್ಲ ತೆಗೆದ ನಂತರ ತುಂಬ ಒಬೇಸ್ ಆಗ್ತಾರೆ. ಅದು ಹಾರ್ಮೋನ್ ಡಿಪೆಂಡೆಂಟ್ ಇರ್ತದೆ. ಬಟ್ ಅಗೇನ್ ಇಫ್ ಯು ಮೇಂಟೈನ್ ಅ ಪ್ರಾಪರ್ ಡಯಟ್ ಅಂಡ್ ಎಕ್ಸರ್ಸೈಸ್, ಅವಾಗ ನಿಮಗೆ ಯು ಕ್ಯಾನ್ ಅವಾಯ್ಡ್ ದಟ್, ಅವಾಯ್ಡ್ ಮಾಡ್ಬೋದು. ಬಟ್ ಟೆಂಡೆನ್ಸಿ ಇಸ್ ದೇರ್. ಆಫ್ಟರ್ ದ ಸರ್ಜರಿ ವೆಯ್ಟ್ ಪುಟ್ ಆನ್ ಆಗುವಂತ ಟೆಂಡೆನ್ಸಿ ಇದೆ. ಏನ್ ಸಮಸ್ಯೆಗಳು ಬರ್ತವೆ ಜಾಸ್ತಿ ವೆಯ್ಟ್ ಪುಟ್ ಆನ್ ಆದ್ರೆ ನಿಮ್ಗೆ ಸುಮಾರು ಸಮಸ್ಯೆಗಳು ಬರ್ತದೆ. ಅಂದ್ರೆ ಎವ್ರಿಥಿಂಗ್ ಈಸ್ ವೆಯ್ಟ್ ಡಿಪೆಂಡೆಂಟ್ ಓನ್ಲಿ. ಸ್ಕಿನ್ ಇಶ್ಯೂಸ್ ಬರ್ಬೋದು, ಹೈಪೋಥೈರಾಯ್ಡಿಸಮ್, ಥೈರಾಯ್ಡ್ ಇಶ್ಯೂಸ್ ಬರ್ಬೋದು, ಡಯಾಬಿಟಿಸ್ ಇದು ರಿಲೇಟೆಡ್ ಇದು ಬರ್ಬೋದು. ಜಾಯಿಂಟ್ ಇಶ್ಯೂಸ್, ಮೇಜರ್ಲಿ ವೇಟ್ ಇದಾದ ತಕ್ಷಣ ನಿಮ್ಗೆ ಜಾಯಿಂಟ್ ಇಶ್ಯೂಸ್ ಬರ್ತದೆ. ಹಿಪ್ ಡಿಸ್ಪ್ಲೇಸಿಯಾ ಇಸ್ ವೆರಿ ಕಾಮನ್ ಏಜ್ ಆದಂಗೆ. ಮತ್ತೆ ಇದಾಗಿ ಸ್ಲಿಪ್ಪರಿ ಫ್ಲೋರ್ಸ್ ಅಲ್ಲಿ ಇದ್ರೆ ಸೊ ಜಾಯಿಂಟ್ ಇಶ್ಯೂಸ್ ಅಂಡ್ ಹಿಪ್ ಪ್ರಾಬ್ಲಮ್ಸ್ ಬರ್ತದೆ. ಇಲ್ಲ, ನನ್ನ ಆಯ್ತು ತುಂಬಾ ಸಮಸ್ಯೆ ಇದೆ. ಅವಳಿಗೆ ಒಂದ್ಸರ್ತಿ ಇದ್ ಬಂದಿತ್ತು, ನಿಮ್ದು ಮೆಡಿಕಲ್ ಟರ್ಮ್ ಏನ್ ಹೇಳ್ತೀರ ಗೊತ್ತಿಲ್ಲ, ಇಲಿ ಜ್ವರ ಅಂತ, ಲೆಪ್ಟೋಸ್ಪೈರಸಿಸ್. ಅದು ಒಂದ್ಸರ್ತಿ ಬಂದಿತ್ತು. ಆಗ 4 ಕಾಲು ಬಿದ್ದೋಗಿತ್ತು. ಇಮ್ಯಾಜಿನ್, ಇಷ್ಟು ಕೆಜಿ ಇರೋ ನಾಯಿಯನ್ನ ಅದಕ್ಕೆ ಇದು ಮಾಡೋದಿಕ್ಕೆ ಹೋಗಕ್ ಆಗ್ತಿಲ್ಲ. ನಾವು ಒಂದ್ ಬೆಡ್ ಶೀಟಿಗೆ ಹಾಕಿ ಮಲಗಿಸಿ 2 ಜನ ಹಿಡ್ಕೊಂಡು ಹೊರಗೆ ಹೋಗಿ ಬಿಡ್ತಾ ಇದ್ವಿ. ಅಂದ್ರೆ ಮಕ್ಳು ಅಂದ್ರೆ ದಪ್ಪ ಆದಷ್ಟು ಸಮಸ್ಯೆ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ನಿಮ್ ಸೊಂಟನು ಬಿದ್ದೋಗ್ಬಿಡ್ತದೆ ಅಷ್ಟೇ. ಅದೆಲ್ಲ ಮಾಡ್ತಾ ಸಣ್ಣದಾದ್ರೆ ಹೆಂಗೋ ಎತ್ಕೊಂಡು ಹೋಗಿ ಆಲ್ವೇಸ್ ನಾನು ಹೇಳೋದು, ಪೆಟ್ಸ್ ನೀವು ಸುಮ್ನೆ ಒಂದು ಹಾಬಿ ಅಥವಾ ಕ್ರೇಜಿಗೋಸ್ಕರ ಸಾಕೋದಾದ್ರೆ ದಯವಿಟ್ಟು ಸಾಕ್ಲಿಕ್ಕೆ ಹೋಗ್ಬಾರ್ದು ಯಾರು. ನನ್ನ ಅಡ್ವೈಸ್ ಟು ದಿ ಪೆಟ್ ಪೇರೆಂಟ್ಸ್, ಯು ರಿಯಲಿ ಇಫ್ ಯು ಕ್ಯಾನ್ ಗಿವ್ ಟೈಮ್ ಅಂಡ್ ಲವ್, ಅವಾಗ ಮಾತ್ರ ನೀವು ಸಾಕಿ. ಯಾರೋ ಇನ್ನೊಬ್ರು ನೇಬರ್ ಸಾಕಿದ್ದಾರೆ, ನಾನ್ ಸಾಕ್ತೇನೆ, ನಂದೊಂದು ಪ್ರತಿಷ್ಠೆಗೋಸ್ಕರ ನಾನು ಸಾಕ್ತೇನೆ ಅಂತಂದ್ರೆ ದಯವಿಟ್ಟು ಸಾಕ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಡಾಗ್ಸಿಗೆ ಏನಂದ್ರೆ ನೀವೇ ಎಲ್ಲ ಸರ್ವಸ್ವ, ನೀವೇ ದೇವರು. ಸೊ ಅದು ತನ್ನ ಕಂಪ್ಲೀಟ್ ಇದನ್ನ ನಿಮ್ಗೆ ಡಿವೋಟ್ ಮಾಡ್ತದೆ. ಸೊ ನೀವು ಅದಕ್ಕೆ ಇಂಟರ್ನ್ ನಿಮ್ಗೆ ಅಷ್ಟು ಟೈಮ್ ಅಂಡ್ ಎನರ್ಜಿ, ಯುವರ್ ಲವ್, ಪೇಷನ್ಸ್ ಕೊಡ್ಲಿಕ್ಕೆ ಆಗುತ್ತೆ ಅಂದ್ರೆ ಮಾತ್ರ ನೀವು ಡಾಗನ್ನ ಅಡಾಪ್ಟ್ ಮಾಡಿ ಅಥವಾ ಸಾಕಿ. ಇಲ್ಲ ಅಂದ್ರೆ ದಯವಿಟ್ಟು ಅದ್ರ ಪಾಡಿಗೆ ಅದನ್ನ ಬಿಟ್ರೆ ಅದು ಎಲ್ಲೋ ಒಂದು ಬದುಕೊಳ್ಳುತ್ತೆ, ನೆಮ್ಮದಿಯಾಗಿ ಬದುಕೊಳ್ಳುತ್ತೆ. ಅದೊಂದು ಒಳ್ಳೆ ಮನೆಗೆ ಹೋಗಿ ಪೇರೆಂಟ್ಸ್ ಜೊತೆ ಇರುತ್ತೆ. ಓಕೆ, ಇನ್ನು ಬೇಸಿಗೆ ಕಾಲ ಬಂತು, ಹೀಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಟೈಮಲ್ಲಿ ಪೆಟ್ಸ್ ಕೇರ್ ಹೆಂಗ್ ಮಾಡಬೇಕು? ಈ ಕಡೆ ಕೂಡ ಇದು ಸಮಸ್ಯೆ ಇದೆ. ಕೋಸ್ಟಲ್ ಇದರಲ್ಲಿ ಇದು ಹಾಟ್ ಆ್ಯಂಡ್ ಹ್ಯೂಮಿಡ್ ಇದು, ಮತ್ತು ಸಮ್ಮರ್ ಟೈಮಲ್ಲಿ ತುಂಬ ಹೈ ಟೆಂಪ್ರೇಚರ್ ಎಲ್ಲ ಹೋಗ್ತದೆ. ಯೂಸ್ವಲಿ ಏನಂದರೆ ಈ ಬ್ರಾಕಿಸೆಫಾಲಿಕ್ ಬ್ರೀಡ್ಸ್ ಆರ್ ವೆರಿ ಮಚ್ ರಿಸ್ಕಿ, ಲೈಕ್ ಪಗ್, ಬಾಕ್ಸರ್ಸ್, ಈ ಥರದವೆಲ್ಲ ತುಂಬ ರಿಸ್ಕ್. ಹೀಟ್ ಸ್ಟ್ರೋಕ್ ಅಂತೇಳಿ ಆಗ್ತದೆ. ಯೂಸ್ವಲಿ ಡಾಗ್ಸ್ ಆರ್ ಮೋರ್ ಕಂಫರ್ಟೇಬಲ್ ಇನ್ ಕೋಲ್ಡರ್ ಕ್ಲೈಮೇಟ್. ನೀವು ಎಷ್ಟು ತಂಪಲ್ಲಿ ಇರ್ತದೋ ಅಷ್ಟು ಇಟ್ ವಿಲ್ ಬಿ ಆಕ್ಟಿವ್ ಆ್ಯಂಡ್ ಫೈನ್. ಸೊ ಇನ್ಫ್ಯಾಕ್ಟ್ ದನಗಳಲ್ಲಿ ಕೂಡ ಅಷ್ಟೇನೆ, ಒಳ್ಳೆ ಹಾಲು ಕೊಡ್ತಾ ಇರೋ ದನ ನೀವು ತಂಪು ಇಟ್ಕೊಂಡಿದ್ರೆ ಅದು ನಿಮಗೆ ಈಲ್ಡ್ ಕೂಡ ಚೆನ್ನಾಗಿರುತ್ತೆ, ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಸೊ ಹೀಟ್ ಜಾಸ್ತಿ ಆದಂಗೆ ಪರ್ಫಾರ್ಮೆನ್ಸ್ ಡೌನ್ ಆಗ್ತದೆ. ಸೇಮ್ ಅಪ್ಲೈಸ್ ಫಾರ್ ದ ಡಾಗ್ಸ್ ಆಲ್ಸೋ. ಸೊ ಸಪೋಸ್ ಒಂದು 102 ಜಾಸ್ತಿ ಇದು ಬಂದರೆ ಜ್ವರ ಅಂತ ಹೇಳ್ತೇವೆ. 102 ತನಕ ಓಕೆ, 102 ಡಿಗ್ರಿ ಫ್ಯಾರನೈಟ್ ಅಂತ ಹೇಳ್ತೇವೆ ಜ್ವರ. ಅಲ್ಲಿ ತನಕ ಇದ್ದರೆ ಓಕೆ, ನೀಡ್ ನಾಟ್ ವರಿ. ಸೊ 103 ಮೇಲೆ ಬಂದರೆ ಜ್ವರ ಅಂತ ಹೇಳ್ತೀವಿ, ಜ್ವರಕ್ಕೆ ಇದು ಮಾಡ್ತೇವೆ. ಬಟ್ ಹೀಟ್ ಸ್ಟ್ರೋಕಲ್ಲಿ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಆವಾಗ ತುಂಬ ಡಲ್ ಆಗಿ ಕೆಲವೊಂದ್ಸತಿ ಕೊಲ್ಯಾಪ್ಸ್ ಆಗ್ತದೆ, ಕೋಮಾಗಿ ಹೋಗ್ಬೋದು. ಸೊ ಹೋಲ್ ಬಾಡಿ ಆಕ್ಟಿವಿಟಿ ಎಲ್ಲ ಇದಾಗ್ತದೆ. ಇಟ್ ಈಸ್ ಅ ಸೀರಿಯಸ್ ಇಶ್ಯೂ. ಆ ಥರದ್ದು ಏನಾದರೂ ಇದಾದರೆ ಇಮಿಡಿಯೇಟ್ಲಿ ಒಟ್ಟಿಗೆ ಕನ್ಸರ್ನ್ ಮಾಡಬೇಕು. ಆ್ಯಂಡ್ ನೆವರ್ ಲೀವ್ ದ ಪೆಟ್ ಇನ್ಸೈಡ್ ದ ಕಾರ್ಸ್ ವಿತ್ ವಿಂಡೋಸ್ ಕ್ಲೋಸ್ಡ್. ಈಗೆಲ್ಲೋ ಒಂದು ಹೋಗಿರ್ತೀರಿ ಸಮ್ಮರಲ್ಲಿ, ನೀವು ಎ ಸಿನೂ ಹಾಕ್ದೇನೆ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿ 5 ನಿಮಿಷ ಹೋಗ್ತಾನೆ, 10 ನಿಮಿಷ ಬರ್ತೀನಿ ಅಂತ ಹೇಳಿ ಆ ಥರ ಯಾವತ್ತೂ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮನೇಲಾದರೆ ವೆಲ್ ವೆಂಟಿಲೇಟೆಡ್ ಏರಿಯಾ ಇದ್ದರೆ ಬೆಟರ್. ಅದು ಇಲ್ಲಾಂದರೆ ಫ್ಯಾನ್ ಇಸ್ ಅ ಮೋರ್ ಓಕೆ. ಫ್ಯಾನ್ಗಿಂತ ಇನ್ನು AC ಈ ಥರದ್ದು ಇದ್ದರೆ ಈವನ್ ವೆಲ್.
ತುಂಬ ಚೆನ್ನಾಗಿರ್ತದೆ. ಓಕೆ, ಒಳ್ಳೆ ವಿಚಾರ. ಆಕ್ಚುಲಿ ತುಂಬಾ ಜನಕ್ಕೆ ಅಭ್ಯಾಸ ಇದೆ, ಒಂದೇನೋ ಪರ್ಚೇಸ್ ಇದೆ ಅಂತ 5 ನಿಮಿಷ 10 ನಿಮಿಷ ತುಂಬ ಆ ಥರದ ಇನ್ಸಿಡೆನ್ಸಸ್ ಇದೆ ಬಿಟ್ಟು ಹೋದಾಗ ಸಮಸ್ಯೆ ಆಗಿದ್ದು. ಇನ್ನು ಏನಂತ ಹೇಳಿದ್ರೆ ಆಲ್ವೇಸ್ ಆಫರ್ ಫ್ರೆಶ್ ವಾಟರ್ ಕುಡಿಲಿಕ್ಕೆ ಇಡ್ತಾ ಇರಿ, ಅದು ಬೇಕಾದಾಗೆಲ್ಲ ಕುಡಿತಾ ಇರ್ತದೆ. ಮತ್ತೆ ಇನ್ನೊಂದು ಅಡ್ವೈಸ್ ಅಂದರೆ ವಾಟರ್ ಸ್ಪ್ರಿಂಕಲ್ ಮಾಡ್ಬೋದು ಬೇಕಾದ್ರೆ ಬಾಡಿಯಲ್ಲಿ ತುಂಬ ಪೀಕ್ ಟೈಮಲ್ಲಿ ಮಧ್ಯಾಹ್ನದ ಹೊತ್ತು ಇದೆಲ್ಲ. ಆಮೇಲೆ ಫೀಡಿಂಗನ್ನು ಯೂಸ್ವಲಿ ಅರ್ಲಿ ಮಾರ್ನಿಂಗ್ ಲೇಟರ್ ಇನ್ ದಿ ಈವ್ನಿಂಗ್ ಫೀಡಿಂಗ್ ಮಾಡಿದರೆ ದೇ ಈಟ್ ವೆಲ್. ತುಂಬ ಶೆಕೆ ಇರುವಾಗ ನೀವು ಫುಡ್ ಆಫರ್ ಮಾಡಿದರೆ ತಿನ್ನಲಿಕ್ಕೆ ಇಷ್ಟಪಡಲಿಕ್ಕೆ. ಸೊ ಆ ಥರದ್ದು ಇದನ್ನು ಮಾಡಿಕೊಂಡು ಮೇಂಟೈನ್ ಮಾಡಿದರೆ ತೊಂದರೆ ಇಲ್ಲ, ಇಟ್ಸ್ ಮ್ಯಾನೇಜಬಲ್. ಓಕೆ, ಈಗ ಇನ್ನು ಕೆಲವರು ದಿನಾ ನಾನ್ ವೆಜ್ ಹಾಕ್ತಾರೆ, ಅದು ನಾನ್ ವೆಜ್ ಇಲ್ಲದೆ ತಿನ್ನೋದೇ ಇಲ್ಲ ಅಂತ ಹೇಳ್ತಾರೆ. ಎಕ್ಸಾಂಪಲ್ ನಮ್ದೊಂದು ವಿಡಿಯೋ ಜರ್ನಲಿಸ್ಟ್ ಇದ್ದಾರೆ ಪ್ರಸಾದ್ ಸುವರ್ಣ ಅಂತ, ಅವ್ರ ಮನೇಲಿ ನಾಯಿ ಹಿಂಗೇನೆ, ಅವ್ರ ಮನೇಲಿ ಮನುಷ್ಯರಿಗಿಲ್ಲ ರುಚಿ ಇಂತೆಲ್ಲ, ಆದ್ರೆ ನಾಯಿಗೋಸ್ಕರ ಅವರು ನಾನ್ ವೆಜ್ ವೆಜಿಟೇರಿಯನ್ಸ್ ಅವ್ರು ತಿನ್ನಲ್ಲ, ಡೈಲಿ ಮನೆಗೆ ಹೋಗ ಕಬಾಬ್ ತಗೊಂಡು ಎಂತ ಸಮಸ್ಯೆ ಇಲ್ಲ, ಡೈಲಿ ನಾನ್ ವೆಜ್ ಏನು ತೊಂದರೆ ಇಲ್ಲ. ದೇ ಕ್ಯಾನ್ ಡೈಜೆಸ್ಟ್ ವೆಲ್, ಅವಾಯ್ಡ್ ಸ್ಪೈಸಸ್ ಅಷ್ಟೇ. ಈಗ ನನ್ನ ನಾಯಿಗೆ ನಾನು ಮನೆಯಲ್ಲಿ ನಾನ್ ವೆಜ್ ಮಾಡಲ್ಲ, ನಾನು ಡೈಲಿ ಚಿಕನ್ ಕಬಾಬ್ ತೊಗೊಂಡು ಹೋಗ್ತೀನಿ, ಒಳ್ಳೆ ಕಲ್ಮಿ ಕಬಾಬ್ ಮಸಾಲೆ ಎಲ್ಲ ಹಾಕಿರೋದು ಅಂತಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಡೆವಲಪ್ ಗ್ಯಾಸ್ಟ್ರೈಟಿಸ್. ಆ ಥರ ಮಾಡಬೇಡಿ. ನಿಮ್ಗೆ ಸಾಧ್ಯ ಆದರೆ ನೀವೇ ಮನೆಯಲ್ಲಿ ಬಾಯ್ಲ್ ಮಾಡಿ ಚಿಕನ್, ಲಿಟಲ್ ಬಿಟ್ ಸಾಲ್ಟ್ ಆ್ಯಂಡ್ ಹಲ್ದಿ ಹಾಕ್ಬಿಟ್ಟು ರೈಸ್ ಒಟ್ಟಿಗೆ ಬಾಯ್ಲ್ ಮಾಡಿ ಸಿಂಪಲ್ ಕೊಟ್ಟರು ಸಾಕು. ಆಸ್ ಅ ಟಾಪಿಂಗ್ ನೀವು ಮೇಲಿಂದ ಒಂದು ಸಿಂಪಲ್ ಒಂದು ಕೊಬ್ಬರಿ ಎಣ್ಣೆನೋ ಒಲಿವ್ ಆಯಿಲೋ ಇಲ್ಲ ಅಂದರೆ ಎನಿ ಈಗ ನಮ್ಮದು ಕಮರ್ಷಿಯಲಿ ಅವೈಲೇಬಲ್ ಪ್ರಿಪ್ರೇಷನ್ಸ್ ಇದೆ ಅಂಥದ್ದನ್ನು ಮೇಲೆ, ಬೇಡ ತುಪ್ಪ ಮನೇಲಿರುವಂಥ ಒಳ್ಳೆ ತುಪ್ಪನ ಒಂದು ಸ್ವಲ್ಪ ಮೇಲೆ ಟಾಪಿಂಗ್ ಥರ ಹಾಕಿ ಕೊಟ್ಟು ನೀವು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಸ್ಕಿನ್ ಕೂಡ ಚೆನ್ನಾಗಿರುತ್ತೆ, ಹೇರ್ ಚೆನ್ನಾಗಿ ಬರ್ತದೆ. ಓಕೆ, ಈಗ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಡಾಗ್ ಮೇಲೆ ತುಂಬಾ ಜನಕ್ಕೆ ಪ್ರೀತಿ ಇರೋದ್ರಿಂದಾಗಿ ಅದೊಂದು ಒಳ್ಳೆ ಬಿಸ್ನೆಸ್ ಆಗಿಬಿಟ್ಟಿದೆ. ಸೊ ಬ್ರೀಡಿಂಗ್ ಮಾಡೋರು ಬ್ಯಾಕ್ ಟು ಬ್ಯಾಕ್ ಮರಿ ಹಾಕಿಸ್ತಾನೆ ಇರ್ತಾರೆ. ಸೊ ಅದರಿಂದಾಗಿ ತುಂಬಾ ಸಮಸ್ಯೆ ಆಗುತ್ತೆ ತಾಯಿಗೆ. ಏನು ಹೇಳ್ತೀರಿ ಇಂಥ ಬ್ರೀಡರ್ಗಳಿಗೆ? ಮುಂಚೆ ದೇರ್ ವಾಸ್ ನೋ ಕಂಟ್ರೋಲ್, ಇವಾಗ ಆ್ಯಕ್ಚುಲಿ ಬ್ರೀಡಿಂಗ್ ಎಲ್ಲ ತುಂಬ, ಇಫ್ ಈಸ್ ಅ ಡಾಗ್ ಬ್ರೀಡರ್ ಅಂತ ಇದನ್ನ ಆಗಬೇಕಂದ್ರೆ ಹಿ ಹ್ಯಾಸ್ ಟು ಟೇಕ್ ಅ ಲೈಸೆನ್ಸ್ ಆ್ಯನಿಮಲ್ ವೆಲ್ಫೇರ್ ಬೋರ್ಡಿಂದ. ಹಿ ಹ್ಯಾಸ್ ಟು ಗೆಟ್ ಹಿಮ್ ರಿಜಿಸ್ಟರ್ಡ್ ಸರ್ಟಿಫೈಡ್ ಬ್ರೀಡರ್ ಇದ್ದರೆ ಅವರಿಂದ ಮಾತ್ರ ಆ್ಯಕ್ಚುಲಿ ತಗೋಬೇಕು ಒಂದು. ಇಲ್ಲ ಅಂದರೆ ಏನಾಗ್ತದೆ, ಈ ಡಿಪೆಂಡಿಂಗ್ ಆನ್ ದಿ ಡಿಮಾಂಡ್ ಇನ್ ಬ್ರೀಡಿಂಗ್ ಎಲ್ಲ ಜಾಸ್ತಿ ಮಾಡ್ತಾರೆ. ಇನ್ ಬ್ರೀಡಿಂಗ್ ಅಂತ ಹೇಳಿದರೆ ಈಗ ಅದಕ್ಕೆ ಹುಟ್ಟಿದ ಮರಿಗಳಲ್ಲಿ ನೀವು ಮತ್ತೆ ಮೇಟ್ ಮಾಡಿಸ್ತೀರಾ, ಅಥವಾ ಒಂದೇ ಸಿಬ್ಲಿಂಗ್ಸಲ್ಲಿ ಮೇಟ್ ಮಾಡೋದಕ್ಕೆ ಇನ್ ಬ್ರೀಡಿಂಗ್ ಅಂತ ಹೇಳ್ತೀವಿ. ಸೊ ಈ ಥರ ಎಲ್ಲ ಮಾಡಿದಾಗ ಹುಟ್ಟೋ ಮರಿಗಳು ಅದರಲ್ಲಿ ಡಿಫಾರ್ಮಿಟೀಸ್ ಆಗ್ಬೋದು, ಜಾಯಿಂಟ್ ಇಶ್ಯೂಸ್ ಬರ್ಬೋದು, ಹೆಲ್ತ್ ಇಶ್ಯೂಸ್ ಬರ್ಬೋದು. ದ್ಯಾಟ್ ಶುಡ್ ನಾಟ್ ಬಿ ಡನ್. ಸೆಕೆಂಡು, ಆ ಥರ ಬ್ಯಾಕ್ ಟು ಬ್ಯಾಕ್ ಬ್ರೀಡಿಂಗ್ ಕೂಡ ಮಾಡಬಾರ್ದು. ಮತ್ತು ಕಾಲಕ್ಕೆ ರೆಗ್ಯುಲರ್ ಚೆಕಪ್ಸ್ ಮಾಡಿದರೆ ಅದ್ರ ಕೆಪಾಸಿಟಿಗೆ ತಕ್ಕಂಗೆ ನೀವು ಮಾಡಿದರೆ ಏನು ತೊಂದರೆ ಇಲ್ಲ. ಈಗ ಒಂದ್ಸತಿ ಮರಿ ಇಟ್ಟರೆ ಅದು, ಈಗ ಡಾಬರ್ಮನ್ ಆ ಥರದ್ದೆಲ್ಲ ಸುಮಾರು 4 ರಿಂದ 8 ಮರಿಗಳನ್ನು ಇಡ್ತದೆ. ನೀವು ಅದು ರೆಸ್ಟ್ ಕೊಡಬೇಕು. ರೆಸ್ಟ್ ಇಲ್ಲ ಅಂತ ಹೇಳಿದರೆ ಮುಂದೆ ಹೋದಂಗೆ ಏನಾದರೂ ಯುಟ್ರಸ್ ಪ್ರಾಬ್ಲಮ್ಸ್ ಬರ್ಬೋದು. ಲೈಕ್ ಡಿಸ್ಟೋಕಿಯಾ ಅಂತ ಕಾಮನ್ ಆಗಿ ಬರ್ತದೆ ಮರಿಗಳಲ್ಲಿ. ಎನರ್ಜಿ ಡೆಫಿಷಿಯನ್ಸಿ ಆಗ್ತದೆ, ಪುಷ್ ಮಾಡಲ್ಲ ಮರಿಗಳನ್ನು. ಆವಾಗ ಮತ್ತೆ ಸಿ ಸೆಕ್ಷನ್ ಹೋಗುವಂಥ ಸಮಸ್ಯೆ ಬರ್ಬೋದು, ವೀಕ್ನೆಸ್ ಆಗ್ಬೋದು. ಪಾಪ ಅವುಗಳಿಗೆ ಹೇಳಕ್ಕಾಗೋದಿಲ್ಲ, ನಾವು ದುಡ್ಡು ಮಾಡೋದಕ್ಕೋಸ್ಕರ ಅವುಗಳ ಮೇಲೆ ಹಿಂಸೆ ಮಾಡ್ತೇವೆ. ಈಗ ಅದೇ ಹೇಳಿದೆಲ್ಲ ತುಂಬ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಬಂದಿದೆ. ಆದ್ರೂ ಕೂಡ ಕೆಲವೊಂದಷ್ಟು ಜನ ಸರ್ಟಿಫೈಡ್ ಬ್ರೀಡರ್ಸ್ ಹತ್ರ ಡಾಗ್ ತಗೊಳೋದಿಕ್ ಹೋಗೋದಿಲ್ಲ. ಒಂದಷ್ಟು ಜನ ನಂಗೊಂದು ನಾಯಿ ಮರಿ ಸಿಕ್ಕರೆ ಸಾಕು ಅಂತ ಆ ತರ ಮೆಂಟಾಲಿಟಿ ಅವ್ರು ಇರ್ತಾರೆ. ಅಂತವರಿಗೆ ಇಂಥ ಬ್ರೀಡರ್ಸ್. ಅದಕ್ಕೆ ಫಸ್ಟಿಗೆ ನಾನು ಹೇಳ್ದೆ, ಗೋ ಫಾರ್ ಅಡಾಪ್ಷನ್ ಆಫ್ ಇಂಡಿ ಡಾಗ್ ಅಂತ. ಎನ್ ನಂಬರ್ ಆಫ್ ಡಾಗ್ಸ್ ಹೂ ನೀಡ್ ಹೋಮ್. ಆಕ್ಚುಲಿ ನೀವು ಒಂದು ಆ ಡೈರೆಕ್ಷನ್ ಅಲ್ಲಿ ಒಂದು ಏನಾದರೂ ಒಂದು ಪ್ರೋಗ್ರಾಮ್ ಮಾಡ್ಬೇಕು ಆಕ್ಚುಲಿ, ಅವೇರ್ನೆಸ್ ಇದಕ್ಕೆ. ಅಂದ್ರೆ ಏನಂದ್ರೆ, ಇಟ್ ಈಸ್ ನಾಟ್ ದಟ್ ಎಂಡಿ ಡಾಗ್ ವಿಲ್ ನಾಟ್ ಗಿವ್ ಯು ಲವ್, ಇಟ್ ಗಿವ್ಸ್ ಮೋರ್ ಲವ್ ದ್ಯಾನ್ ಎನಿ ಬ್ರೀಡ್ ಅಥವಾ ಈಕ್ವಲೆಂಟ್ ಟು ಎನಿ ಅದರ್ ಬ್ರೀಡ್. ಅದು ನಮ್ಮ ಈಗ ಮನೆ ಹತ್ರನೇ ನಮ್ಗೀಗ ಒಂದು 4-5 ನಾಯಿ ನಮ್ಮ ಲೇಔಟಲ್ಲಿದೆ. ನಾವು ಅಷ್ಟು ದೂರಿಂದ ನಮ್ಮ ಗಾಡಿ ಬರುವಾಗಲೇ ಎಲ್ಲದಕ್ಕೂ ಸೆನ್ಸ್ ಆಗಿಬಿಡುತ್ತೆ, ಎಲ್ಲ ಓಡಿ ಬರ್ತವೆ. ಭಾಳ ಅಲ್ಲಾಡ್ಸ್ಕೊಂಡು ಟೇಲ್ ವ್ಯಾಗ್ ಮಾಡ್ತಾ ಬಂದಾಗ ದಟ್ ಈಸ್ ಒಂಥರ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಾಗಲ್ಲ. ಅದು ಅಷ್ಟು ಅದ್ರದ್ದು ಲವ್ ಮತ್ತು ಕಂಪ್ಯಾಷನ್ ಇರುತ್ತೆ. ಇಲ್ಲೂ ಹಾಗೆ ಒಂದಷ್ಟು 4-5 ನಾಯಿಗಳಿದೆ, ನಮ್ದಲ್ಲ, ಸುಮ್ಮನೆ ಇಂಡಿ ಡಾಗ್ಗಳು. ಬಂದಾಗೆಲ್ಲ ಅವುಗಳಿಗೆ ಊಟ ಹಾಕ್ತಿವಿ, ಊಟ ತಿಂದು ಹೋಗ್ತೇವೆ. ಬಟ್ ರೋಡಲ್ಲಿ ನಮ್ ಗಾಡಿ ಕಂಡ್ರು, ನಾವು ಕಂಡ್ರು ನಮ್ಮನ್ನ ಫಾಲೋ ಮಾಡ್ಕೊಂಡು ಬರ್ತೇವೆ. ಯಾರೊಬ್ರು ಬರ್ಲಿಕ್ಕೂ ಬಿಡಲ್ಲ, ಅಷ್ಟು ಪ್ರೊಟೆಕ್ಷನ್ ಕೂಡ ಇದನ್ನ ಮಾಡ್ತೇವೆ. ಸೊ ನಮ್ದು ಮೆಂಟಾಲಿಟಿ ಅದು, ಬ್ರೀಡ್ಸ್ ಹಾಕಿದ್ರೆ ಮಾತ್ರ ನಾವು ಮನೆ ಒಳಗಡೆ ಇಟ್ಕೋಬೇಕು, ಇಂಡಿ ಡಾಗ್ ಆದ್ರೆ ಹೊರಗಡೆನೆ ಇರಬೇಕು ಅಂತಲ್ಲ. ಇಂಡಿ ಡಾಗ್ ಕೂಡ ನೀವು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಿದ್ರೆ
ಅದು ನಿಮ್ಗೆ ಅಷ್ಟೇ ಕಂಫರ್ಟೇಬಲ್ ಆಗಿ ಇರ್ತದೆ. ಹೌದು. ಇನ್ನೊಂದು, ಈಗ ಎಲ್ಲ ಕಡೆ ಬಿಸ್ನೆಸ್ ಏನಂತ ಹೇಳಿದ್ರೆ ನಾಯಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾಯಿದು ಪೇಸ್ಟ್ ಅಂತೆ, ನಾಯಿದು ಬ್ರಷ್ ಅಂತೆ, ನಾಯಿಗಳಿಗೆ ಟೂತ್ ಬ್ರಷ್ ಮಾಡಿಸ್ಬೇಕಂತೆ, ಇದೆಲ್ಲ ಎಲ್ಲ ಇದೆ ಮಾಡಿಸ್ಬೇಕು. ಎಲ್ಲ ಇದೆ, ಅದೇ ಹೇಳಿದಲ್ಲ. ನೀವ್ ಹೇಳ್ದಾಗ ಯಾರು ಮಾಡಿಸ್ತಾರೆ? ಅಲ್ಲ, ಈಗ ಏನಂದ್ರೆ ಡಾಗ್ ಈಸ್ ನೌ ನಾಟ್ ಅ ಡಾಗ್, ಇಟ್ಸ್ ಅ ಫ್ಯಾಮಿಲಿ ಮೆಂಬರ್ ಅಂತ ಮೊದಲು ಹೇಳ್ಬಿಟ್ಟೆ. ಸೊ ಫ್ಯಾಮಿಲಿ ಮೆಂಬರ್ ಅಂದ ತಕ್ಷಣ ನಿಮ್ ಮಗುಗೆ ನೀವು ಏನೇನ್ ಕೇರ್ ಮಾಡ್ತೀರೋ ದಟ್ ಇಸ್ ಎವ್ರಿಥಿಂಗ್ ಫಾರ್ ದ ಡಾಗ್. ಮಾಡ್ಬೇಕು ಅದು. ಅಲ್ಲ, ಅದು ಡಿಪೆಂಡ್ ನಿಮ್ಮ ಕನ್ವೀನಿಯಂಟ್. ಬ್ರಷಿಂಗ್ ಮಾಡ್ಲೇಬೇಕಂತನಲ್ಲ, ಬಟ್ ಅಟ್ ಲೀಸ್ಟ್ ಯು ಮೇಂಟೈನ್ ಅ ಪ್ರಾಪರ್ ಓರಲ್ ಹೈಜಿನ್. ಅದಕ್ಕೆ ಕಾಲಕ್ಕೆ ಡೆಂಟಲ್ ಚೆಕಪ್ಸ್ ಮಾಡ್ಬೋದು. ಏನಾದ್ರೂ ಗಮ್ಸ್ ಅಲ್ಲಿ ಪ್ಲೇಕ್ಸ್, ಟಾರ್ಟರ್ಸ್ ಡೆವಲಪ್ ಆದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು. ಈಗ ಬೋನ್ ಚೀವ್ ಮಾಡ್ಲಿಕ್ಕೆ ಕೊಟ್ಟಾಗ ಅದು ನ್ಯಾಚುರಲಿ ಅದಕ್ಕೆ ಟಾರ್ಟರ್ಸ್ ಎಲ್ಲ ಡೆವಲಪ್ ಆಗೋದಿಲ್ಲ. ಮತ್ತೆ ದೇರ್ ಆರ್ ಕಮರ್ಷಿಯಲ್ ಪ್ರಿಪರೇಷನ್ಸ್ ಅವೈಲೇಬಲ್ ಫಾರ್ ದ್ಯಾಟ್. ಅದನ್ನ ಕೂಡ ನೀವು ಕೊಟ್ರೆ ಓರಲ್ ಹೆಲ್ತ್ ಕೂಡ ಮೇಂಟೈನ್ ಆಗ್ತದೆ. ನೀವು ಏನು ಮಾಡ್ದೇನೆ ಕಂಪ್ಲೀಟ್ ನಾನ್ ವೆಜಿಟೇರಿಯನ್ ಡಯಟ್ ಅಲ್ಲಿ ಇರುವಾಗ ಅಂದ್ರೆ ಚಾನ್ಸ್ ದಟ್ ಪ್ಲೇಕ್ಸ್ ಎಲ್ಲ ಡೆವಲಪ್ ಆಗ್ಬೋದು. ಅದರಿಂದ ಏನಾಗ್ತದೆ, ಗಮ್ ಇನ್ಫೆಕ್ಷನ್ಸ್, ಓರಲ್ ಕ್ಯಾವಿಟಿ ಎಲ್ಲ ಇನ್ಫೆಕ್ಷನ್ ಆಗುತ್ತೆ, ಮತ್ತೆ ಅಪಟೈಟ್ ಕಡಿಮೆ ಆಗ್ಬೋದು, ಕಾಂಪ್ಲಿಕೇಶನ್ಸ್ ಇರುತ್ತೆ. ಬ್ರಷ್ ನಿಮ್ಗೆ ಅಷ್ಟು ಕ್ರೇಜ್ ಅಂಡ್ ಇದು ಇದ್ರೆ ಮಾಡ್ಲಿಕ್ಕೆ ಏನು ತೊಂದರೆ ಏನಿಲ್ಲ, ಮಾಡಿಸ್ಬೋದು. ನಾಟ್ ಅ ಕಂಪಲ್ಷನ್ ಅಂತ. ಓಕೆ, ಎಸ್ ಸರ್, ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ ನಮಗೆ ಇವತ್ತಿನ ಸಂಚಿಕೆಯಲ್ಲಿ. ತುಂಬಾ ಥ್ಯಾಂಕ್ ಯು ಸರ್. ಇನ್ನೊಂದು ಸಂಚಿಕೆ ಮಾಡೋಣ ರೇಬಿಸ್ ಬಗ್ಗೆನೆ, ಪ್ಲಸ್ ಇದು ಎನಿಮಲ್ ಕೇರ್ ಬಗ್ಗೆ, ಯಾಕಂದ್ರೆ ತುಂಬಾ ಬ್ರಾಡ್ ಟಾಪಿಕ್ ಇದೆ, ಅರ್ಧ ಗಂಟೆ ಮಾತಾಡೋ ವಿಚಾರ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು.